तुम्हीं से है रौनक़े घरों की, हो मेज़बां तुम ही जन्नतों की। तो दारा अपनी कदर को समझो, इसी की बातों में ना तुमाना। हिजाब पहनो ए मेरी बहनों, के हक में रब को बजा है लाना। नबी से मिलना ಇವತ್ತೇನೆಲ್ಲ ಸಂಪತ್ತು ನಾವು ತಿಳ್ಕೊಂಡಿವಿ ಜಗತ್ತೊಳಗ, ಇದು ನಮ್ ಕೂಡ ಸಾಯಿ ಮಠ ಇರುವಂತ ಸಂಪತ್ತು. ಇದು ಬಿಟ್ಟು ಹೋಗುವಂತ ಸಂಪತ್ತಿದು. ಇವತ್ತು ನಾವ್ ಎಷ್ಟ ದುಡಿಯಾಕತ್ತೀವಿ, ಎಷ್ಟ ಕಳ್ಕೊಳ್ಳಿ ಮಾಡಾಕತ್ತೀವಿ, ಹಗಲು ರಾತ್ರಿ ಬಂದ್ ಮಾಡಾಕತ್ತೀವಿ, ಅದು ಬಿಟ್ಟು ಹೋಗೋದು. ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದ್ರು, 2 ವಸ್ತುಗಳು ಮನುಷ್ಯನ ಹೋದಾವು ಜಗತ್ತೊಳಗ, ಉಂಡದ್ದು ನಾವು ಹುಟ್ಟದ್ದು. ಉಳುಕಿ ಜೀವ ಮಠ ನಂದ ನಂದ ಅಂತೀವಿ. ಅದನ್ನು ಬೆಳೆಸಾಕ ಹಗಲು ರಾತ್ರಿ ಬಂದ್ ಮಾಡಿಸ್ತೀವಿ, ಸಾಕಷ್ಟು ಬೆವರು ಸುಳಿಸ್ತೀವಿ. ಅಜ್ಜಾರು ಮುತ್ತಜ್ಜಾರು ನಾವು ನಮ್ಮ ಅಪ್ಪ ಅವ್ವ ಅವರೆಲ್ಲ ದುಡಿದು ಮಾಡಿ ಹೋಗ್ಯಾರ ಆಸ್ತಿ, ನಾವು ಅದಕ್ಕೆ ಬೆನ್ನತ್ತೀವಿ. ಬಿಟ್ಟು ಹೋಗುವಂತ ವಸ್ತು ಇದು. ದಿವಸ 2 ಲಕ್ಷ 2.5 ಲಕ್ಷ ಜನ ಸಾಯ್ತಾ ಇದ್ದಾರೆ, ಎಲ್ಲ ಇಲ್ಲೇ ಬಿಟ್ಟು ಹೋದ್ರು. ಹುಟ್ಟಿದ ಜನ್ಮ ಸಾಯಕ್ ಹುಟ್ಟೈತಿ, ಇಲ್ಲಿ ಯಾರು ಇರಾಕ್ ಬಂದಿಲ್ಲ. ಇವತ್ತ ದೀನಿಂದ ದೂರ ಆಗೋರ್ ಅದಾರ, ಅಲ್ಲ ಇಲ್ಲ ಅನ್ನೋರ್ ಅದಾರ, ಅದೇನ್ ಅಮಲ್ ಮಾಡಿ ಏನ್ ಸಿಗುತ್ತಾ ಅನ್ನೋರ್ ಅದಾರ. ನಾ ಸಾಯಂಗಿಲ್ಲ ನೋಡಿ ಯಾರು ಜಗತ್ತಾಗ, ನಾ ಸಾಯಂಗಿಲ್ಲ, ನಾ ಇಲ್ಲೇ ಇರ್ತೀನಿ, ನನ್ನ ಸತ್ರ ಇಲ್ಲೇ ಇರ್ತಾರ, ಮನ್ಯಾಗ ಒಂದ್ ಕಪಾಟ್ನಾಗ ಇರ್ತಾರ, ನನಗೆ ಹೆಪ್ಪ ಹಾಕಿ ತುಪ್ಪ ಹಚ್ಚಿ ಉಪ್ಪು ಹಾಕಿ ನನ್ನ ಒಂದ್ ಗ್ಲಾಸ್ನಾಗ ಇಡ್ತಾರ ಅಂತ ಅನ್ನೋರು ಯಾರು ಇಲ್ಲ. ಹುಟ್ಟಿದ ಜನ್ಮ ಸಾಯಕ ಹುಟ್ಟೈತಿ. ಇದು ಜಗತ್ತು. ಅವ ಮಸೂದೆ ಕಳಿಸ್ಬಿಟ್ಟ. ಈ ಜಗತ್ತು ನಮಗೆಲ್ಲ ಪರೀಕ್ಷೆ ಗುಡಿಸ್ಯಾನ. ನಮ್ದು ಏನ್ ಪರೀಕ್ಷೆ ಐತಿ? ಯಾರು ಈ ಜಗತ್ತಿನೊಳಗೆ ಹೋಗಿ ಅಲ್ಲಾಹ್ ಮೇಲೆ ಈಮಾನ್ ತರ್ತಾರ, ಅಲ್ಲಾಹನ ಆಜ್ಞೆನ ಪಾಲಿಸ್ತಾರ, ಪೈಗಂಬರ್ ಪದವಿ ಜೀವನ ಸಾಗಿಸ್ತಾರ. ಈ ಜಗತ್ತು ನಮಗ ಮೋಸ ಮಾಡ್ತೈತಿ, ದಾರಿ ತಪ್ಪಿಸ್ತೈತಿ. ಇದು ದಾರಿ ತಪ್ಪಿಸುವಂತ ಜಗತ್ತು. ಇದರಾಗಿದ್ದು ಯಾರು ಆಖಿರತನಿಂದ ಮುಂದಿನ ಜೀವನ ಮಾಡ್ತಾರ. ಅಲ್ಲಾ ತಾಲಾ ಸೃಷ್ಟಿ ಮಾಡ್ದವ, ಅಲ್ಲಾ ಹೇಳ್ತಾನ ಈ ಜಗತ್ ನಿಮಗ್ ದಾರಿ ತಪ್ಪಿಸುತ್ತೆ, ದಾರಿ ಬಿಡಿಸುತ್ತೆ, ಇದು ನಿಮಗ ಮೋಸ ಮಾಡ್ತೈತಿ. ವಮಲ್ ಹಯಾತು ದುನಿಯಾ ಇಲ್ಲ ಮತಾವುಲ್ ಗುರೂರ್. ಅಲ್ಲಾ ಅಂತಾನ ಈ ಜಗತ್ತಿನ ಎಲ್ಲ ವಸ್ತುಗಳು ನಿಮ್ಮನ್ನು ಮೋಸ ಮಾಡ್ತಾವು, ದಾರಿ ಬಿಡಿಸ್ತಾವು. ಆ ಜಗತ್ತ ಖರೀದಿಕೊಂಡಿವಿ, ನಾನು ಹೊಲ, ನಾನು ಮಕ್ಕಳು, ನನ್ನ ಗಂಡ, ನನ್ನ ಮನಿ, ನನ್ನ ಬಂಗಾರ, ನನ್ನ ಆಸ್ತಿ, ನಂದು 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 ಅಂದ್ರು. ಜೀವ ಹೋದು, ಎಲ್ಲ ಬಿಟ್ಟಿಲ್ಲೇ ಹೋಗ್ಬಿಟ್ರು. ಅಣ್ಣ ತಮ್ಮ ಗುದ್ದಾಡಿದ್ರು, ಅಕ್ಕಂಗ್ಯಾರು ಗುದ್ದಾಡಿದ್ರು, 10 ವರ್ಷ 20 ವರ್ಷ ಸಂಬಂಧ ಕಟ್ಟಿಸ್ಕೊಂಡ್ರು. ನಮಗವ್ರು ನಮ್ಗೆ ಹಕ್ಕು ಕೊಟ್ಟಿಲ್ಲ, ಅವ್ರು ನಮ್ಗೆ ಆಸ್ತಿ ಕೊಟ್ಟಿಲ್ಲ, ಅವ್ರು ನಮಗ್ ಬಿಟ್ಟ ಮದುವೆ ಮಾಡಿರೋರು, ನಮಗ್ ಬಿಟ್ಟ ಎಲ್ಲ ಆಸ್ತಿ ಹಂಚ್ಕೊಂಡವ್ರು. ಅವ್ರ ಸತ್ರ ನಾವು ಹೋಗಿಲ್ಲ, ನಾವು ಸತ್ರ ಅವ್ರು ಬರೋದು ಬೇಡ. ಆದ್ರೆ ಯಾರು ಏನೂ ತಗೊಂಡು ಹೋಗಿಲ್ಲ. ನಮ್ಮ ಕೂಡ ಬರುವಂತ ವಸ್ತುಗಳು ಏನು, ನಾವು ಮಾಡಿದ ಜೀವನ ಏನ್ ಮಾಡೀವಿ, ಇಲ್ಲಿ ನಾವು ಒಳ್ಳೆ ಕೃತ್ಯಗಳು ಏನ್ ಮಾಡಿ ಇವಾಗ ಬರುವು. ದೀನ್ ಅಂದ್ರೆ ಏನು, ಧರ್ಮ ಅಂದ್ರೆ ಏನು? ಒಳ್ಳೆ ಕೆಲಸ ಮಾಡೋದು, ಇನ್ನೊಬ್ಬರಿಗೆ ನ್ಯಾಯ ಮುಗಿಸೋದು, ಇನ್ನೊಬ್ಬರಿಗೆ ಉಪಕಾರ ಮಾಡೋದು, ಇನ್ನೊಬ್ಬರದು ಒಳ್ಳೇದು ಮಾಡೋದು, ಇದು ದೀನ್. ಇದು ಬೀದೀನ್ ಅಂದ್ರೆ ಏನು, ಅಧರ್ಮ ಅಂದ್ರೆ ಏನು? ಇನ್ನೊಬ್ಬರಿಗೆ ಅನ್ಯಾಯ ಮಾಡೋದು, ಇನ್ನೊಬ್ಬರ ಮನಸ್ಸು ನೋಸೋದು, ಇನ್ನೊಬ್ಬರ ಮೇಲೆ ಅತ್ಯಾಚಾರ ಮಾಡೋದು, ಇದು ಅಧರ್ಮ. ಇದು ಧರ್ಮ ಅಂದ್ರೆ ಏನು? ಇನ್ನೊಬ್ಬರ ಬಗ್ಗೆ ಒಳ್ಳೇದು ಮಾಡೋದು. ಸುಳ್ಳು, ತಗಳು, ಚಾಡಿ, ಇದರಿಂದ ಉಳಿಯೋದು ಧರ್ಮ, ಇದನ್ನು ಮಾಡೋದು ಅಧರ್ಮ. ನಾವೇನು ಪುಣ್ಯದ ಕೆಲಸ ಮಾಡ್ತೀವಿ, ಧರ್ಮ ಮಾಡಿದ್ದೀವಿ, ಅಲ್ಲಾ ಇದರ ಪ್ರತಿಫಲ ನಮ್ಗೆ ಸತ್ಮ್ಯಾಗ ಕೊಡ್ತಾನ. ದೀನ್ ಅಂದ್ರೆ ಏನು? ಪೈಗಂಬರ್ ಹೇಳಿದ್ರು, ದೀನ್ ಅಂದ್ರೆ ಅದ್ರ ಬದಲ, ಅದ್ರ ಪ್ರತಿಫಲ ಸತ್ಮ್ಯಾಗ ಸಿಗತ್ತದು, ಈಗ ಸಿಗಂಗಿಲ್ಲ. ಹ್ಯಾಂಗ 11 ತಿಂಗಳ ಸಾಲಿ ಹೋಗ್ತಾನ ಹುಡುಗ, ಪರೀಕ್ಷೆ ಬರೀತಾನ, ಆಮೇಲೆ ಅವಾಗ ಏನ್ ಸಿಗುತ್ತೆ? ರಿಸಲ್ಟ್ ಸಿಗುತ್ತೆ. ಹಂಗ ಆಖರತ್ ಏನಿದ್ದು ಮಾಲಿಕಿ ಯೌಮಿದ್ದೀನ್, ಅದು ಪ್ರತಿಫಲ ಸಿಗುವಂತ ದಿವಸ. ಅಲ್ಲಾಹನ ಶುಕ್ರ ಐತಿ, ಅಲ್ಲಾ ತರ ನಮ್ಮೆಲ್ಲರಿಗೂ ಹಜರತ್ ಮೊಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಉಮ್ಮತಿಯಾಗಿ ಹುಡ್ಸ್ಯಾನ. ನಮ್ದು ಎಲ್ಲಕ್ಕಿಂತ ದೊಡ್ಡ ಜವಾಬ್ದಾರಿ ಐತಿ. ನಾವು ನರಕದ ಬೆಂಕಿಯಿಂದ ಉಳಿಬೇಕು, ಇನ್ನೊಬ್ರಿಗೂ ನರಕದ ಬೆಂಕಿಯಿಂದ ಉಳಿಸ್ಬೇಕು. ನಾವು ಉಸಿರು ತಗೊಂಡು ಬಿಡು ಮಠ 7 ಮಂದಿ ನರಕದ ಬೆಂಕಿ ಹೊಂಟ್ರ ಶಾಶ್ವತವಾಗಿ.
ತಮ್ಮ ಅಜ್ಜ ಮುತ್ತಜ್ಜ ಪುಪ್ಪು ನಾನಿ ಚಿಚಾಣಿ ಮುಮಾಣಿ ಅವ್ರು ಏನ್ ತಗೊಂಡು ಹೋಗೋದು ದುನಿಯಾದಿಂದ. 55 ಮದ್ವಿ ಮಾಡಿದ್ರು, 10 ಮನಿ ಕಟ್ಟಿದ್ರು, 55 ಹಬ್ಬ ಮಾಡಿದ್ರು. ಜಗತ್ತಿಂದ ಅವ್ರು ಏನ್ ತಗೊಂಡು ಹೋಗ್ಯಾರ? ಎಷ್ಟು ಅಲ್ಲಾನ್ ರಾಜಿ ಮಾಡಿ ಹೋಗ್ಯಾರ ಅವರು. ಎಷ್ಟೋ ಅಲ್ಲಾನ್ ಇಚ್ಛೆ ಪ್ರಕಾರ ಜೀವನ ಸಾಕ್ಷಿ ಹೋಗ್ಯಾರ. ಎಷ್ಟೋ ಪೈಗಂಬರ್ ಪದ್ಧತಿ ಪ್ರಕಾರ ಜೀವನ ಸಾಕ್ಷಿ ಹೋಗ್ಯಾರ. ಮತ್ತು ಅಲ್ಲಾನ್ ಆದ್ರೆ ಎಷ್ಟು ಅವ್ರು ಪಾಲ್ಸ್ಯಾರ, ಎಷ್ಟು ಅವ್ರು ಹಲಾಲ್ ಮೇಲೆ ನಡೆದಾರ, ಎಷ್ಟು ಹರಾಮ್ಲಿಂದ ಉಳ್ದಾರ. ಇದಕ್ಕೆ ಪತ್ರ ಆಗೋದು. ಅದಕ್ಕೆ ಇದು ದೊಡ್ಡ ಜವಾಬ್ದಾರಿ ಐತಿ ನಮ್ದು. ಹರಿಯೋ ಹಳ್ಳದ ನೀರು ಹರಿತಾ ಇರ್ತೈತಿ. ನೀರು ಹರಿಯೋದು ಬಿಟ್ಬಿಟ್ರೆ ಅದು ಕೆಟ್ಟು ಬಿಡ್ತೈತಿ. ಕಳ್ಳ ಸುಳ್ಳ ತಗಲ ಮೋಸ ಅನ್ಯಾಯ ಮಾಡಾಕ ಏನು ಶ್ರಮ ಪಡೋ ಅವಶ್ಯಕತೆ ಇಲ್ಲ. ಅದಕ್ಕೆ ಯಾವುದು ಸಾಲಿಲ್ಲ. ಕಳ್ತನ ಕಲಿಯಾಕ, ಮರ್ಡರ್ ಮಾಡಾಕ, ಶರೀರ ಕುಡಿಯಾಕ, ಇಸ್ಪೇಟ್ ಆಡಾಕ, ಓಸಿ ಆಡಾಕ, ಕೆಟ್ಟ ಕೆಲಸ ಕಲಿಯಾಕ ಏನು ಸಾಲಿಲ್ಲ. ಒಳ್ಳೇದನ್ನು ಕಲಿಯಾಕ ಅದಕ್ಕೆ ಶ್ರಮ ಐತಿ. ಮುಳ್ಳು ಹುಟ್ಟಬೇಕು, ಕಸ ಹುಟ್ಟಬೇಕು, ಕಾರ್ ಆಗ್ಬೇಕು, ಅಲ್ಲಿ ಜಾಲಿ ಕಟ್ಟಿಗೆ ಹತ್ತಬೇಕು. ಅದಕ್ಕೇನು ಬೀಜ ಬಿತ್ತೋಗಿಲ್ಲ. ಕಸ ತಾನ ಹುಟ್ಟುತ್ತದು. ಮುಳ್ಳಿನ ಗಿಡ, ಅಲ್ಲಿ ಪ್ರಾಣಿಗಳು ಹಾವು ಚೋಳು ಬಂತ ಅವ ಅಡಿಯಾಗಿರ್ತಾವು. ಅಡಿವಿ ಯಾರು ಮಾಡಂಗಿಲ್ಲ. ಒಂದು ವರ್ಷ ಹೊಲಕ್ಕೆ ಹೋಗ್ಬೇಡ್ರಿ. ಮನೆ ಅಡಿವಿ ಹೊಲ ಏನಾಗುತ್ತೆ, ಅಡಿವಿ ಆಗ್ಬಿಡ್ತೈತಿ. ಯಾರು ಬಿತ್ತಿಲ್ಲ, ಅಲ್ಲಿ ಜಾಲಿ ಬೀಜ ಬಿತ್ತಲಿಲ್ಲ, ಮುಳ್ಳಿನ ಬೀಜ ಯಾರು ಬಿತ್ತಲಿಲ್ಲ. ಅದು ಬೆಳೆದು ಅಲ್ಲಿ ಫಲ ಬರ್ಬೇಕಾ ಹೋಗಿ ಶ್ರಮ ಮಾಡ್ಬೇಕು. ಅದನ್ನ ಹರಬೇಕು, ಬಿತ್ತಬೇಕು, ನೀರು ಕೊಡ್ಬೇಕು, ಗೊಬ್ಬರ ಹಾಕ್ಬೇಕು, ಕಳೆ ತೆಗಿಬೇಕು, ಔಷಧ ಹೊಡಿಬೇಕು, ಅದನ್ನ ಕಾಯ್ಬೇಕು, ಅದನ್ನ ರಾಶಿ ಮಾಡ್ಬೇಕು, ಮತ್ತೆ ಮನಿ ತರಬೇಕು. ಅವಾಗ ಕೈ ಬರ್ತೈತಿ. ಮನುಷ್ಯ ಕೆಳಗೆ ಆಗಾಕ ಏನು ಶ್ರಮ ಇಲ್ಲ, ಒಳ್ಳೆ ಆಗಾಕ ಶ್ರಮ ಐತಿ. ದೀನ ಸಲ ಮೆಹನತ್ ಐತಿ. ಹ್ಯಾಂಗ ದುಡಿದ್ರೆ ಬರ್ತೀವಿ ಅಂತೀರಿ. ಗಾಂಡ ದುಡಿಬೇಕು, ನಾ ರೊಟ್ಟಿ ಬಡಿಬೇಕು, ಮಕ್ಕಳು ತಿನ್ಬೇಕು. ನಾವ್ಯಾಂಗ ಅಂತೀವಲ್ಲ, ನಾನು ಗಂಡ ದುಡಿಯಾಕ ಹುಟ್ಟೇನ, ದುಡಿಬೇಕು, ದುಡಿದು ಹಾಕು. ಯಾಕೆ ಮಾಡ್ಕೊಂಡಿ ಮದ್ವಿ? ಮಕ್ಕಳು ಯಾಕೆ ಹಡಿದೀರಿ? ಹೇಳ್ತಿ ಮುಂಜಾನೆ ಅಡಿಗೆ, ಮುಂಜಾನೆ ಮುಸುರಿ, ಮುಂಜಾನೆ ಮಧ್ಯಾಹ್ನ ಅಡಿಗೆ, ಮಧ್ಯಾಹ್ನ ಮುಸುರಿ. ಅರ್ಬಿ ಹೋಗಿ ಬಸಿ ತಿಕ್ಕು, ರೊಟ್ಟಿ ಬಡಿ, ಪಲ್ಯ ಮಾಡು, ಅದನ್ನ ತಿಕ್ಕು, ಅದನ್ನ ತೆಗಿ, ಅದನ್ನ ಹಾಕಿ, ಇದನ್ನ ಎತ್ತು. ಇದು ನಮ್ಮ ಅವಶ್ಯಕತೆಗಳು, ಇದು ಉದ್ದೇಶ ಅಲ್ಲ. ಅಲ್ಲಾ ನಮ್ಗೆ ಹುಡ್ಸಿರೋದು ಅಲ್ಲ ಐತಿ ಇಬಾದತ್ ಸಲುವಾಗಿ. ಜಿನ್ನಾತ್ ಮತ್ತು ಇನ್ಸಾನ್ ಅಲ್ಲಾದಲ್ಲ ಇಬಾದತ್ ಹುಡ್ಸ್ಯಾನ. ನಮ್ಮ 24 ತಾಸು ಜೀವನ ಅಲ್ಲಾನ ಆದ್ಯ ಪ್ರಕಾರ ಆಗ್ಬೇಕು. 5 ವೇಳೆ ನಾವು ನಮಾಜ್ ಮಾಡ್ಬೇಕು, ಅಲ್ಲಾನ ಜಿಕರ್ ಮಾಡ್ಬೇಕು, ಅಲ್ಲಾನ ಧ್ಯಾನ ಮಾಡ್ಬೇಕು, ಕುರಾನ್ ಓದ್ಬೇಕು, ಅಲ್ಲಾನಿಂದ ದುವಾ ಓದ್ಬೇಕು. ನಮ್ಗೆ 6 ತಾಸು 4 ತಾಸು ಅರಿವಿ ತಿಕ್ಕಾಕ, ಮುಸುರಿ ತಿಕ್ಕಾಕ, ರೊಟ್ಟಿ ಬಡಿಯಾಕ, ಹೊಲದಾಗ ಹೋಗಿ ಕಳೆದಾಗ 8 ತಾಸು ಐತಿ. ನಮಾಜ್ ಮಾಡಕ್ 5 ಮಿನಿಟು ಇಲ್ಲ. ಒಂದ್ ಅರ್ಧ ತಾಸಿಲ್ಲ ಅಲ್ಲಾನ ಮುಂದೆ ಕೂತ್ ತಸ್ಬೀಹ್ ಓದಾಕ. ಒಂದ್ ಅರ್ಧ ತಾಸು ಟೈಮ್ ಇಲ್ಲ ಕುರಾನ್ ಓದಾಕ. ಕೈ ಎತ್ತಿ ಅಲ್ಲಾನ ಮುಂದೆ ದುವಾ ಮಾಡಕ್ ಒಂದ್ ಅರ್ಧ ತಾಸಿಲ್ಲ. ತಾಸಗಟ್ಟೆ ರೊಟ್ಟಿ ಬಡಿತೀವಿ, ತಾಸಗಟ್ಟೆ ಹೋಳಿಗೆ ಮಾಡ್ತೀವಿ, ಶಾವಿಗೆ ಬಸಿತೀವಿ, ಕರ್ಗೇಡು ಹಾಕ್ತೀವಿ. ಅಲ್ಲಾನ ಮುಂದೆ ಕುಂದ್ರಾಕ ರೂಢಿ ಇಲ್ಲ. ಮೊದ್ಲಾಕಿನ ಕಾಲದಾಗ ಮಂದಿ 2 ಹೊತ್ತು ಊಟ ಜಲ್ದಿ ಮಾಡ್ತಿದ್ರು, ಜಲ್ದಿ ಹೇಳ್ತಿದ್ರು, ಅಲ್ಲಾನಿಂದ ಬೇಡ್ತಿದ್ರು. ತಪ್ಪಲದ ಮನಿ ಇರ್ತಿದ್ದು, ತಟ್ಟಿ ಮನಿ ಇರ್ತಿದ್ದು. ಮನ್ಯಾಗ ಏನ್ ಕಲ್ಲಿಲ್ಲ, ಮನ್ಯಾಗ ಕಿಚನ್, ಬಾತ್ರೂಮ್, ಬೆಡ್ರೂಮ್ ಇರ್ತಿದ್ದಿಲ್ಲ. ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮನಿ ಅಂತದ್ದು 6 ಫುಟ್ ಇದ್ದು. ಇದ್ದಾಗ 6 ಫುಟ್, ಹತ್ತಾಗ 6 ಫುಟ್. ಪೈಗಂಬರ್ ತಹಜುದ್ ನಮಾಜ್ ಎದ್ರೆ ಅಮ್ಮ ಆಯಿಷಾ ಇದ್ರೆ ನನ್ನ ಕೈ ಆಗಲ್ಲ ಆದ್ರೆ ಪೈಗಂಬರ್ ಅದನ್ನು ಮಾಡಿಸ್ತಿದ್ರು. ಅಷ್ಟು ಸಣ್ಣ ಮನಿ. ಬಿಬಿ ಫಾತಿಮಾ ರಜಿಯಲ್ಲಾಹು ಗಂಡ ಹೆಂಡತಿ 15 ವರ್ಷದ ಜೀವನ, 10 ಸಾಮಾನು ಮನ್ಯಾಗ. ಮಣ್ಣಿನ ತಾಡಿರ್ತಿದ್ದು, ಮಣ್ಣಿನ ಗಡಿಗಿ ನೀರ್ ತುಂಬಾಕ, ಅದ ಒಂದು ಚರಿಗಿ, ಒಂದ ಜೊತೆ ಅರಿವಿ. ಇಲ್ಲ ಕಪ್ಪಾಡದವರು ದಪ್ಪ ಬಂದ್ ಬೀಳ್ದು ಅರಿವಿ. ಹಸರದು ಬೇರೆ, ಕೆಂಪದು ಬೇರೆ, ಮ್ಯಾಚಿಂಗ್ ಯಾವ್ದೈತಿ, ಅದಕ್ಕೆ ಮ್ಯಾಚಿಂಗ್ ರಿಬ್ಬನ್ ಬೇಕು, ಮ್ಯಾಚಿಂಗ್ ಅದ್ರ ಬ್ಯಾಂಡ ಬೇಕು, ಕ್ಲಿಪ್ ಮ್ಯಾಚಿಂಗ್ ಬೇಕು, ಬಳಿ ಮ್ಯಾಚಿಂಗ್ ಆಗ್ಬೇಕು, ಚಪ್ಪಲ್ ಮ್ಯಾಚಿಂಗ್ ಆಗ್ಬೇಕು. ಅರಿವಿ ತರೋದು 500, ಅದಕ್ಕೆ ಮ್ಯಾಚಿಂಗು ಅವಕ್ಕೆಲ್ಲ ಸಾಮಾನು 700. ಅಮ್ಮ ಆಯಿಷಾ ರಜಿಯಲ್ಲಾಹು ಮನೆ ಹೇಳ್ತಾರ, 3 ಚಂದ್ರ ನೋಡಿ ನಾವು ಮನ್ಯಾಗ ಒಲಿನ ಹೊತ್ತಿಲ್ಲ ಮನೆ. ಮತ್ ನೀ ಹ್ಯಾಂಗ ಜೀವಂತಿದ್ರಿ ಅಂದ್ರು, ನೀರು ಖಜೂರ್ ತಿಂದು ನಾವು ಜೀವಂತಿದ್ವಿ. ಅಲ್ಲ ಸಿಕ್ತಂದ್ರೆ ರೋಜಿ, ಸಿಗ್ಲಿಕ್ಕಂದ್ರೆ ರೋಜಾ.
ಅದಕ್ಕೆ ಆಖಿರದ್ದು ಕಳ್ಕಳಿ ಆಗ್ಬೇಕು. ಇದು ಜೋಡಾಗೋ ಉದ್ದೇಶ ಅಲ್ಲಾನ ಮಾತು ನಾವು ಹೇಳ್ಬೇಕು. ಇವ್ರು ನಮ್ಮ ಮಾತ ಮುಂದೆ ಇಲ್ಲ ಯಾತ್ರೆ ಕಸ ಆತ್ರೆ ಮುಸ್ರಿ ಆತ್ರಿ ಚಾ ಕುಡಿದ್ರೆ ಊಟ ಆತ್ರೆ ಅಡಿಗೆ ಆತ್ರ ಮಗ ಹೆಂಗಂದ್ರಿ ಸಾರಿ ಏನ್ ಕಲ್ಸಾಕತ್ತೀರಿ ಮತ್ತೇನ್ ಓದಿಸ್ತೀರಿ ಇದು ಏನ್ ತೊಗೊಂಬಂದಿರಿ ಯಾವ ಅಂಗಡಿ ಮಾಡ್ಸಿರಿ ಇದು ಇವ್ ಕಿವ್ಯಾನ್ ಯಾವ ಹುಡುಗ ಅಂಗಡಿ ಮಾಡ್ಸಿರಿ ಇವ್ ಕೊಳ್ಳನ್ ಯಾವ ಅಂಗಡಿ ಮಾಡ್ಸಿರಿ. ನಮ್ಮ ಜಗತ್ತಿನ ವಿಷಯ ಅದಾವು. ಸಹಬಾರ್ ಅವ್ರ ಕಾಲದೊಳಗ ಅವ್ರು ಭೇಟಿ ಆದ್ರ ಅವ್ರೊಳಗ ದೀನದ ಮಾತ ಆಡಿದ್ರು ಅವ್ರು. ಅಲ್ಲಾಹನ ಬಗ್ಗೆ, ಪೈಗಂಬರ್ ಬಗ್ಗೆ, ಸತ್ಮ ಬರುದು ಜೀವನದ ಬಗ್ಗೆ ನಾವೆಲ್ಲ ಅಲ್ಲಾಹನ ಮುಂದೆ ಹಾಜರಾಗೋರು ಅದೀವಿ. ಅಲ್ಲಾಹ್ ನಮಗೆಲ್ಲ ಕೇಳ್ತಾನ. ಇವತ್ತು ಅಲ್ಲಾಹ್ ಮಾಫ್ ಮಾಡ್ಬೇಕು. 195% ಮಂದಿಗೆ ಸತ್ಮೆ ಬರುದು ಜೀವನ ನಂಬಿಕೆನೇ ಇಲ್ಲ. ಸತ್ಮೆ ನೋಡೋಣ ತಗೋ, ಮುಸಲ್ಮಾನ ಹೆಣ್ಮಕ್ಳು ಹೇಳ್ತಾರ ಇಲ್ಲಿ ಹಳ್ಳಿಯಾಗ ಹೋಗ್ರಿ ಅಲ್ಲಾಹ್ ನಮಾಜ್ ಮಾಡುವ, ನೀನ್ ಅದು ನಮಾಜ್ ಮಾಡೋ ನಮಗೇನ್ ಬರ್ತಾ ಅಂತ. ನೀವೇನು ಅಲ್ಲಾಹ್ ನೋಡ್ ಬಂದಿರಿ ನೀವು ಕೋರೆಗೆ ನಿಮ್ಗೆ ಹಾವು ಚೋಳು ಹಿಡಿದಾವ ನಿಮಗೆ ಎಂತೆಂತ ಪ್ರಶ್ನೆ ಮಾಡ್ತಾರ. ಅವ್ರಿಗೆ ಏನ್ ತಪ್ಪಿಲ್ಲ, ಅದಕ್ಕೆ ಅವ್ರಿಗೆ ಯಾರಿಗೂ ಹೇಳೇ ಇಲ್ಲ. ಅದನ್ನ ಹುಟ್ಟಿದಾಗಿಂದ ಅವು ಅಪ್ಪ ಸಾಲಿ ಕಲಿ ರೊಟ್ಟಿ ಬಡಿ ನೀರ್ ತುಂಬು ದುಡಿ ಇದನ್ನ ಕಲ್ಸ್ಯಾರ. ಮಕ್ಕಳು ಬರೀ ಜಗತ್ತ ಮಾಡಾಕತ್ತಾರ. ಅವ್ರು ನಮಾಜ್ ಮಾಡ್ಬೇಕು, ಅಲ್ಲ ದೊಡ್ಡವ, ಅಲ್ಲಾನ ಅಜ್ಞೆ ಪಾಲಿಸ್ರಿ, ಅಲ್ಲಾನ ಮುಂದೆ ಬಗ್ರಿ, ಬೈಗೌಡ ಜೀವನ ಸಾಕ್ಸ್ ತೋರಿಸೇ ಇಲ್ಲ. ಅಲ್ಲಾನ ದೊಡ್ಡಸ್ಲಿಕ್ಕೆ ಹೇಳೇ ಇಲ್ಲ ಅವರಿಗೆ. ಈಗಿನ ಮಕ್ಕಳಂತೂ ಮೊಬೈಲ್ ಮಕ್ಕಳಾಗ್ಯಾವ, ಡಿಜಿಟಲ್ ಮಕ್ಕಳಾಗ್ಯಾವ. ಅವು ವಿಚಾರ ಮಾಡೋದು ಬಿಟ್ಟಾವ್, ಮಾತಾಡಿದ್ರೆ ಮೊಬೈಲ್ ಬೀಳ್ತಾವ್, ಮೊಬೈಲ್ ಹಿಡ್ಕೊಂತಾವ್. ಈಗಂತೂ ಮನ್ಯಾಗ 8 ಬಂದಿದ್ರೆ 9 ಮೊಬೈಲ್ ಇರ್ತಾವ ಮನ್ಯಾಗ. ಎಲ್ಲಾರು ಒಂದೊಂದು ಮೊಬೈಲ್ ಆಗೈತಿ. ಈಗಂತೂ ಮತ್ತೆ ದೂರಾಗಿನೋ ಅಲ್ಲಾನಿದ್ದ ಎಲ್ಲ ಅನುಕೂಲ ಬಂದಾವ್. ಮಿಕ್ಸರು, ಕುಕ್ಕರು, ಗ್ರೈಂಡರು, ಕರೆಂಟು, ಟೈಲ್ಸು ಎಲ್ಲ ಅನುಕೂಲ ಅದಾವು. ಆದ ಅಲ್ಲಾನಿಂದ ನಾವು ಎಷ್ಟು ಹತ್ರ ಇದೀವಿ. ಆಗಿನ ಕಾಲದಾಗ ಅವ್ರಿಗೆ ಒಂದೊಂದ್ ಜೊತೆ ಅರಿವಿ ಏನಿಲ್ಲ, ಹುಡಾಕಿಲ್ಲ, ತೊಡಾಕಿಲ್ಲ, ದಾರಿ ಇಲ್ಲ, ಗಾಡಿ ಇಲ್ಲ, ಲೈಟ್ ಇಲ್ಲ. ಆದ್ರೆ ಅವ್ರ ಇಮಾನ್ ಎಷ್ಟು ಗಟ್ಟಿತ್ತು, ಅವ್ರ ಕೃತಿಗಳು ಎಷ್ಟು ಕೊಟ್ಟಿದ್ದು. ನಮಗಲ್ಲ ಎಲ್ಲ ಅನುಕೂಲ ಕೊಟ್ಟ ನಾವು ಅಲ್ಲಾನ ಮರ್ತು ಬಿಟ್ಟಿವಿ. ಅಲ್ಲಾನಿಂದ ದೂರ ಆಗಿವಿ. ನಾವು ಅಲ್ಲಾನಿಂದ ಹೆಚ್ಚಿಗೆ ಹತ್ರ ಆಗ್ಬೇಕಿತ್ತು. ಅಲ್ಲಾನ ಹೆಚ್ಚಿಗೆ ನಾವು ಇಬಾದತ್ ಮಾಡಬೇಕಿತ್ತು. ನಾವು ಅಲ್ಲಾನಿಂದ ದೂರ ಆಗಿವಿ. ಅದಕ್ಕೆ ಎಲ್ಲಕ್ಕಿಂತ ಮೊದಲನೇ ಜವಾಬ್ದಾರಿ ಏನು? ಅಲ್ಲಾನಿಂದ ಆಗೋದನ್ನ ಹೇಳೋರಾಗಬೇಕು. ಕೈಗೊಂದು ಹೇಳೋರಾಗಬೇಕು. ನಾವೆಲ್ಲ ಸಾಯೋದನ್ನ ಹೇಳೋರಾಗಬೇಕು. ಜಗತ್ತಿನ ವಿಷಯ ಮಾತಾಡ್ತೀವಿ, ಜಗತ್ತ ಮೂಡಿತ್ ನಮ್ಮ ಒಳಗೆ. ಅದನ್ನ ಕೇಳ್ತೀವಿ, ಅದನ್ನ ಹೇಳ್ತೀವಿ, ಅದನ್ನ ನೋಡ್ತೀವಿ. ಅದ ಮೂಡ್ಬಿಟ್ಟೈತಿ. ಮದ್ವೆ ಹಂಗಾತು, ಅವ್ರು ಇಷ್ಟು ರೊಕ್ಕ ಖರ್ಚು ಮಾಡಿದ್ರು, ಅಲ್ಲಿ ಹಿಂಗ್ ಮದ್ವೆ ಮಾಡಿದ್ರು, ಅವ್ರ ಇಂತ ಅರಿವಿ ತಂದಾರ, ಅವ್ರು ಇಷ್ಟು ಹಾಕ್ಯಾರ, ಹಿಂಗ್ ಬೆಳೆದಾರ. ಜಗತ್ತಿನ ಮಾತು ಜಗತ್ತ ಮೂಡೈತಿ. ಅದ ನಮ್ ತಲೆಯಾಗ ಕುಂತೈತಿ. ಅಲ್ಲಾನಿಂದ ದುಡ್ಡು ಅಲ್ಲ ಮಾಡವ, ಅಲ್ಲಾನಿಂದ ಆಗ್ತೈತಿ, ಎಲ್ಲ ಹೇಳೋ ಮಾಡವ. ಹಂಗ ನಮಾಜ್ ನಾವು ರಕಾತ್ ಕಟ್ತೀವಿ ಅಂತೀವಿ, ಅಲ್ಲ ಸೂರ ಓದ್ತೀವಿ, ಎಲ್ಲ ಅಲ್ಲಾನ ಹೊಗಳತ್ತೀವಿ. ಪೈಗಂಬರ್ ಪದ್ಧತಿ 100 ಯಶಸ್ವಿ ಐತಿ. ಜೀವನ ಸಾಗಿಸೋ ಪದ್ಧತಿ ಯಾವ್ದು? ಪೈಗಂಬರ್ ಬಂದೈತಿ. ಪ್ರಾಣಿಗಳು ಜೀವನ ಮಾಡ್ತಾವು, ಅವು ಮಕ್ಕಳ ಚಾಕರಿ ಮಾಡ್ತಾವು, ಅವು ತಿಂತಾವು, ಉಳ್ತಾವು. ನಮಗ ಪ್ರಾಣಿಗೆ ಏನ್ ಬರಕು? ಜೀವನ ಸಾಗಿಸೋ ಪದ್ಧತಿ ಮೊಹಮ್ಮದ್ ರಸೂಲುಲ್ಲಾಹ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಜೀವನ ಸಾಕ್ಷರ ಆಗ್ಬೇಕು. ನಾವು ನಮ್ದು ದುಡಿಮೆ, ನಮ್ದು ಊಟ, ನಮ್ದು ತೊಡಿಗೆ ಎಲ್ಲ ಪ್ರತಿಯೊಂದು ಕೆಲಸ. ಗಣಮಕ್ಕಳ ಧರ್ಮ ಏನು? ದುಡಿಮೆ ಒಳಗೆ ದೀನ್ ಬರ್ಬೇಕು. ಪೆಟ್ರೋಲ್ ಗಾಡಿ ಡೀಸೆಲ್ ಹಾಕ್ಬಿಟ್ರೆ ಗಾಡಿ ಏನಾಗತ್ರಿ? ಗಾಡಿ ಇಂಜಿನ್ ಸೀಜ್ ಆಗುತ್ತೆ. ಪೆಟ್ರೋಲ್ ಗಾಡಿಯಾಗ ಡೀಸೆಲ್ ಹಾಕಿದ್ವಿ ಕೆಟ್ಟ ಬಿಡುತ್ತೆ. ಬಿರಿಯಾನಿ ಮಾಡ್ಬೇಕು ಚುಮ್ನಿ ಎಣ್ಣೆ ಹಾಕ್ಬಿಟ್ರೆ ಕೆಟ್ಟ ಬಿಡ್ತೈತೆ ಅದು. ಹಂಗ ಗಾಡಿ ಒಳಗೆ ಪೆಟ್ರೋಲ್ ಹಾಕ್ಬೇಕು. ಹಂಗ ಮನುಷ್ಯ ಹಲಾಲದ ಗಾಡಿ ಅದಾನ, ನಮ್ದು ಹಲಾಲ್ ದುಡಿಮೆ ಆಗ್ಬೇಕು. ಹೆಣ್ಮಕ್ಳ ಧರ್ಮ ಏನಂತ ಕೇಳಿದ್ರು, ಮದುವೆ ಒಳಗೆ ದೀನ್ ಬರ್ಬೇಕು. ಪೈಗಂಬರ್ ಹೇಳಿದ್ರು ಎಲ್ಲಕ್ಕಿಂತ ಶ್ರೇಷ್ಠವಾದ ಮದುವೆ ಯಾವುದು? ಅದ್ರೊಳಗ ಕಡಿಮೆ ಖರ್ಚಾಗ್ತೈತಿ. ಮದುವೆ ಮಾಡಿ ನೋಡು, ಮನೆ ಕಟ್ಟಿ ನೋಡು. ನಾವೇನಂತೀವಿ? ಮನೆ ಮಾಡಿ ನೋಡು, ಮನೆ ಕಟ್ಟಿ ನೋಡು, ಮದುವೆ ಮಾಡಿ ನೋಡು. ಅವು 2 ಮಾಡೋ ಹೋಗಿ ಸಾಲ ಆಗ್ತೈತಿ. ಸಾಲ ಮಾಡಿ ಹರ್ಕೊಂತ ನೋಡು. ಮೊದ್ಲಾಗಿನ ಕಾಲದಾಗ ನಮ್ ಹಿರಿಯರು ಮದುವೆ ಬರ್ತಂದ್ರ ತಡಿ ರೊಕ್ಕ ಕುಡಿಸ್ತಿದ್ರು. ರೊಕ್ಕ ಕುಡಿಮೆ ಮದುವೆ ಮಾಡೋ ಅಂತಿದ್ರು. ರೊಕ್ಕ ಕುಡಿ ಮ್ಯಾಗ ಮದುವೆ ಮಾಡೋಣ, ರೊಕ್ಕ ಮನಿ ಕಟ್ಟೋಣ ಅಂತಿದ್ರು. ಈಗ ಎಲ್ಲಕ್ಕಿಂತ ಸಾಲ ಸಿಗೋದೇನ್ರಿ? ಈಗ ಸಾಲ, ಕಂಪನಿಯಾಗ ಸಾಲ, ಬ್ಯಾಂಕ್ನ್ಯಾಗ ಸಾಲ. ಯಾಕೆ ಹುಟ್ಟಿವಲ್ಲ? ಸಾಲ ಮಾಡಕ ಅದು ಹಳ್ಯಾಗ ಹುಟ್ಟಿವಿ ನಾವು. ನಮಾಜ್ಗೆ ಟೈಮ್ ಐತಿ, ದೀದಿಗೆ ಟೈಮ್ ಐತಿ. ಇಲ್ರಿ ಸಮಸ್ಯೆ ಅದ, ನಿಮ್ಗೆ ಗೊತ್ತಿಲ್ರಿ ಸಾಹೇಬ್ರೆ. ನಮಗೆಲ್ಲ ಬಹಳ ಅರ್ಥ ಅದಾವ್ರಿ. ತ್ಯಾಗ ತೆಗೆದು ಬಿಟ್ಟಿವ್ರಿ. ಜಡ್ ಮಾಡಿ, ಸಾರಿ ಹಾಕಿ, ಮಕ್ಕಳಿಗೆ ಮನಿ ಕಟ್ಟಿ, ಮಕ್ಕಳು ಮದುವೆ ಮಾಡಿ, ಅವು ಅದಾವ ತುಂಬೇಕ್ರಿ, ಅವು ಬಿಡಂಗಿಲ್ಲ ನಾವು. ನಮ್ದು ಇದು ಏನ್ ತೋರ್ಸಾಕತ್ತೀವಿ ಅಂದ್ರೆ, ನಾವು ಎಂತವ್ರು ಎಷ್ಟು ರೊಕ್ಕ ಐತೆ ಮದುವೆ ತೋರಿಸ್ತೀವಿ. ಅದನ್ನ ಎಷ್ಟು ಮಂದಿ ಬರ್ರಿ, ಅಷ್ಟು ಮಂದಿ ಬರ್ರಿ, ಇಷ್ಟು ಅಕ್ಕಿ ಹಾಕಿ ಬರ್ರಿ, ಅಷ್ಟು ಮಾಡ್ತೀವಿ ಬರ್ರಿ.
ಪೈಗಂಬರ ಪ್ರೀತಿಯ ಮಗಳು ಫಾತಿಮಾದ ಮದುವೆ ಆಯ್ತು. ಧರ್ಮ ಪಡೆದು ಹೇಳ್ತಾರ 8 ಮಂದಿ ಇದ್ರು ಮದುವೆ, 5 ರೂಪಾಯಿ ಖರ್ಚಾಗಿಲ್ಲ. ಅಂತ ಮಗ ಯಾರ ಮನೆಗೂ ಹುಟ್ಟಿಲ್ಲ. ಮೊಹಮ್ಮದ್ ಪೈಗಂಬರಿಗೆ ಜಗತ್ತ ಹುಟ್ಟಿದ್ದಿಲ್ಲ. ಮೊಹಮ್ಮದ್ ಪೈಗಂಬರ್ ಸಸಂ ಜಗತ್ತು ಭೂಮಿಯಾಗಿ ಹುಟ್ಟೈತಿ. ಹೆಣ್ಣು ಗಂಡು ಹುಟ್ಟ್ಯಾವು, ಹಗಲು ರಾತ್ರಿ ಹುಟ್ಟೈತಿ. ಹಜರತ್ ಬಿಬಿ ಫಾತಿಮಾ ಅವರ ಮದುವೆ ಆಯ್ತು. ಗಂಡ ಮನಿ ಹೊಂಟಾರ. ಪೈಗಂಬರ್ ಹೇಳಿದ್ರು ಮಗಳಿಗೆ ತಯಾರು ಮಾಡ್ರಿ, ಗಂಡ ಮನಿ ಬಿಟ್ಟು ಬರ್ತೀನಿ. ಹಜರತ್ ಅಲಿಯ ಮನಿ ಬಿಟ್ಟು ಬರ್ತೀನಿ. ಬಂದು ನೋಡ್ತಾರ ಹಳೇದು ಒಣ್ಣಿ ಹಾಕ್ಯಾರ ತೆರಿ ಮಾಡಿ. ಪೈಗಂಬರ್ ಕಣ್ಣಾಗ ನೀರ್ ಬಂತು. ಏನ್ ಮನ್ಯಾಗ ಹೊಸ ಅಡಿವಿ ಇಲ್ಲನು? ಇವತ್ತು ಮಗಳ ಗಂಡ ಮನಿ ಹೊಂಟಾಳ. ತಾಯಂದ್ರು ಅಳಾಕತ್ತಾರ, ಕಣ್ಣಾಗ ನೀರ್ ಐತಿ. ಇವತ್ತು ನಮ್ಮ ಮಗಳ ಗಂಡ ಮನಿ ಹೊಂಟಾಳ. ಪೈಗಂಬರ ಇದ ಒಂದೈತಿ, ಇದನ್ನ ಹಾಕಿ. ಪೈಗಂಬರ ಕಾಲ ಬರ್ತೈತಿ, ಮಂದಿ ಮದುವೆ ಮಾಡ್ಬೇಕಾದ್ರೆ ಏನೇನ್ ಮಾಡ್ತಾರ. ಇವತ್ತು ಎಷ್ಟು ನಮಾಜ್ ಬಿಟ್ಟು, ಎಷ್ಟು ರೋಜಾ ಬಿಟ್ಟು, ಏನೇನ್ ಬಿಟ್ಟು ನಾವು ಮದುವೆ ಮಾಡಾಕತ್ತಿ. ಒಂದು ಹೆಣ್ಣು ಗಂಡು ಕುಡ್ಸಾಕ ತಿಂಗಳಾಗಟ್ಟೆ ಕಷ್ಟ ಪಡ್ತೀವಿ. ಎಷ್ಟೋ ಅಲ್ಲಾನ ಆಜ್ಞೆ ಮುರಿತೀವಿ, ಪೈಗಂಬರ್ ಪದ್ಧತಿ ಬಿಡ್ತೀವಿ. ಇಲ್ರಿ ಜಗಳ ಮಾಡಿ ಹೋಗ್ಯಾನ್ರಿ, ಬಂದೇ ಇಲ್ರಿ. ಹಡ್ಯಾಗ ಹೋಗಿ ಬಂದೇ ಇಲ್ರಿ. ಆಕಿ ಬ್ಯಾಗ್ ಇರ್ಬೇಕಂತಾವ್ರಿ. ಇಲ್ರಿ ಗಂಡ ಹೆಂಡತಿ ಬರೀ ಜಗಳ ಅದಾವ್ರಿ. ಅಲ್ಲಾನ ಆಜ್ಞೆ ಪಾಲಿಸಿದ್ವಿ, ಪೈಗಂಬರ್ ಪದ್ಧತಿ ಪಾಲಿಸಿದ್ವಿ. ಗಂಡ ಹೆಂಡತಿ ಅಲ್ಲಾ ಬುರಿತೇನ್ ಹಾಕಾನೆ. ಅಲ್ಲಾನ ಆಜ್ಞೆ ಮುರಿದು ಮದುವೆ ಮಾಡಿದ್ವಿ, ಅಲ್ಲಾನ ಪೈಗಂಬರ್ ಪದ್ಧತಿ ಬಿಟ್ಟು ಮದುವೆ ಮಾಡಿದ್ವಿ. ಅವಾಗ ಜೋಡಿಗೆ ಹೆಂಗಾಗತ್ತ? ಮಗಳು ಎಷ್ಟ ತಪ್ಪು ಮಾಡಿ ತಾಯಿ ಸುಮ್ಕಿರ್ತಾಳ, ನನ್ನ ಮಗಳ ಅಂತಾಳ. ಅದು ಸಸಿ ತಪ್ಪು ಮಾಡಿ ಎಲ್ಲಿ ಇತ್ತು ನಮ್ಮ ಹಣೆ ವರ್ಷ ಇರ್ತಿದಂತಾಳ. ಇದು ಬಂದೈತಿ ನಮ್ಮ ಮನೆಗೆ ಅರಿಶ್ ಬಂದಿದ್ದಂತಾಳ. ತಾಯಿ ಒಂದು, ಮಗಳಿಗೆ ಒಂದು ಕಣ್ಣು, ಸಸಿ ಒಂದು ಕಣ್ಣು. ಇಲ್ಲ ಮದುವೆ ಹೋದಕ್ಕಿ ಆಕಿ ಮಗಳಲ್ಲಕ್ಕಿ, ಆಕಿ ಬೇರೆ ಮನಿ ಆಕಿ ಮಗಳಕ್ಕಿ ಕೊಟ್ಬಿಟ್ಟು ಮನಿ ಮಾಡಿ ಮದುವೆ ಮಾಡಿ. ಈಗ ನಮ್ಮ ಮನೆಗೆ ಬಂದಕ್ಕಿ ಆಕಿ ಸಸಿ ಅಲ್ಲ, ಆಕಿ ಮಗಳಕ್ಕಿ. ಇದು ನಮಗೆ ಧರ್ಮ ಕಲ್ಸತ್ತೆ, ಇದು ನಮಗೆ ದೀನ್ ಕಲ್ಸತ್ತೆ. ಪೈಗಂಬರ್ ಹೇಳಿದ್ರು ನಿಮ್ಮ್ಯಾಗ ಯಾರು ಅತ್ಯಾಚಾರ ಮಾಡ್ತಾರ, ಅನ್ಯಾಯ ಮಾಡ್ತಾರ ಅವ್ರಿಗೆ ಕ್ಷಮಾ ಮಾಡ್ರಿ. ನಿಮಗ್ ಹಕ್ ಕೊಡೋರು ನೀವು ಅವ್ರಿಗೆ ಹಕ್ ಕೊಡ್ರಿ. ನಮಗ್ ಕೊಡೋರು ಅವ್ರು. ದೊಡ್ಡ ಮನಸ್ಸು ಮಾಡ್ರಿ, ಬೇಡ ನಮಗ, ನಾವ ಅವ್ರಿಗೆ ಕೊಡೋಣ. ಯಾರು ನಿಮಗ ದೂರ ಆಗ್ಬೇಕಂತ ಅವ್ರಿಗೆ ಹತ್ತಿರ ಆಗ್ರಿ. ಯಾರು ನಿಮ್ಮನ್ನ ಕಡ್ದು ಹಾಕ್ಬೇಕಂತಾರ ನೀವು ಅವ್ರ ಹತ್ತಿರ ಆಗ್ರಿ. ಅವ್ರಿಗೆ ಬೇಡಾಗಿತ್ತು, ನಾವ್ಯಾಕೆ ಹೋಗ್ಬೇಕು ಅವ್ರ ಮುಂದೆ ನೋಡೋಣ ಅಂತ ಏನಾಗತ್ತ ಆಗ್ಲಿದು. ಇಲ್ಲ, ಇವು ಪ್ರಾಣಿ ಗುಣಗಳದ. ಇವು ಹುಲಿ ಚಿರತೆ ಹಾವಿನ ಗುಣಗಳದ. ಇವು ಹಾವು ಹೊಡ್ಯಾಕ್ ಬರ್ತೈತಿ, ಕಡ್ಯಾಕ್ ಬರ್ತೈತಿ. ಹುಲಿ ಬಾಯ ಕೈ ಇಡ್ಲಿ ಕೈಯ ತಿಂದು ಬಿಡ್ತೈತಿ. ಅಲ್ಲ ನಾವು ಮನುಷ್ಯನ ಹುಡ್ಸ್ಯಾನ. ಒಂದು ಗಿಡ, ಮಾವಿನ ಗಿಡಕ್ಕೆ ಕಲ್ಲು ಹೋದ್ರೆ ಹಣ್ಣು ಕೊಡ್ತೈತಿ. ಅದು ಆ ಗಿಡಕ್ಕೆ ಅಷ್ಟು ಬುದ್ಧಿ ಐತಿ, ನಮಗಷ್ಟು ಬುದ್ಧಿ ಇಲ್ಲ. ನಾವು ಮನುಷ್ಯರಾಗಿ ಪ್ರಾಣಿಯಾಗಿವಿ. ಸಣ್ಣ ಮಾತಿಗೆ ಹ್ಯಾವ ನಾದ್ನಿ ಕೂಡ ಜಗಳ, ನದ್ನಿ ಕಡೆ ಜಗಳ ಎಲ್ಲ ಹಾಕಿ ಮಾಡ್ಸ್ಯಾಳ. ಮನೆ ಏನ ಕೊಟ್ಟು ಹೋಗ್ಯಾಳ, ಅದ್ರಾಗ ಎಲ್ಲ ಹಾಕ್ಯಾಳ. ಒಂದ್ ನಮ್ಮನೆ ಮನ್ಯಾಗ ಏನ ಆಗೋದೈತಿ. ಇವ್ ಸಂಶಯ ನಮ್ಮ ಸಂಬಂಧಿಕರಾಗ ಅದಾವ. ಅವ್ರು ಮಾಡ್ಸ್ಯಾರ, ಇವ್ರು ಮಾಡ್ಸ್ಯಾರ, ಅವ್ನ್ ತಗಸ್ಬೇಕು, ಇದನ್ನ ತಗಸ್ಬೇಕು. ಅದಕ್ಕಂತಾರ ಹೆಣ್ಮಕ್ಳು ಬಹಳ ನಮಾಜ್ ಮಾಡ್ತಾರ, ಬಹಳ ಕುರಾನ್ ಓದ್ತಾರ. ಆದ್ರೆ ಇದ್ರೊಳಗೆ ತಿಳಿರುತ್ತೆ. ಅವ್ರು ಮಾಡ್ಸ್ಯಾರ, ಇವ್ರು ಮಾಡ್ಸ್ಯಾರ, ಅಲ್ಲಿ ಮಾಡಿಸ್ತಾರ. ಆ ಮಾಟ ಈ ಮಂತ್ರ ಅವ ಕೈ ನೋಡಿ ಹೇಳ್ತಾನ. ಅವ ಲೆಕ್ಕ ಹಾಕಿ ಹೇಳ್ತಾನ. ಅವ ನಿಂಬೆಹಣ್ಣು ತಗೊಂಬ ಅಂತಾನ, ಅವ ಚುರ್ಚು ಗಡ್ಡಿ ತಗೊಂಬ ಅಂತಾನ. ಇದ್ರ ಮೇಲೆ ನಂಬಿಕೆ ಐತಿ. ಎಡಗಣ್ಣ ಹಾಡಿದ್ರೆ ಎಡ ಆಗ್ತೈತಿ, ಬಲಗಣ್ಣ ಹಾಡಿದ್ರೆ ಬಲ ಆಗ್ತೈತಿ. ಬೆಕ್ ಅಡ್ಡ ಹೋದ್ರ ಅಡ್ಡ ಹೋಗ್ಬೇಕು, ಬೆಕ್ ಉದ್ದ ಹೋದ್ರೆ ಉದ್ದ ಹೋಗ್ಬೇಕು. ಬೆಕ್ ಮ್ಯಾಗ ಹೋದ್ರೆ ನಾವು ಮ್ಯಾಗ ಹೋಗ್ಬೇಕು. ನಮ್ ಹಣೆ ಬರ ಬೆಕ್ ಬರ್ತೈತಿ, ಅಲ್ಲ ಬರ್ತಾನ. ಇಲ್ಲಿ ಎಡಗಣ್ಣ ಬರ್ತೈತಿ ನಮ್ಮ ಹಣೆ ಬರ, ಅಲ್ಲ ನಮ್ಮ ಹಣೆ ಬರ ಬರ್ತಾನ. ಲಾ ಇಲಾಹ ಇಲ್ಲಲ್ಲಾ. ಪೈಗಂಬರ್ ಹೇಳಿದ್ರು ನಿಮ್ಮನ್ನ ತುಕಡಿ ಮಾಡ್ಲಿ, ಅಲ್ಲಾ ಕೂಡ ಯಾರಿಗೂ ಸರಿ ಸಮಾನ ಮಾಡಬೇಡ್ರಿ. ವಹದಹು ಲಾ ಶರೀಕ ಲಹು ಕುಲ್ ಹುವಲ್ಲಾಹು ಅಹದ್. ಹೇಳ್ರಿ ಅಲ್ಲ ಒಬ್ಬ ಅದ. ಅದಕ್ಕೆ ಶಿರ್ಕಿಂದ ನಾವು ದೂರ ಆಗಬೇಕು. ಅಲ್ಲಾ ತರ ಹೇಳ್ತಾನ, ನಾನು ಎಲ್ಲ ಪಾಪಗಳನ್ನ ಕ್ಷಮಾ ಮಾಡ್ತೀನಿ, ಆದ್ರೆ ನೀವು ಶಿರ್ಕನ್ನ ಮಾಫ್ ಮಾಡಂಗಿಲ್ಲ. ನಾನು ಕೂಡ ಯಾರಿಗೂ ಸರಿ ಸಮಾನ ಮಾಡಿ ನಾ ಮಾಫ್ ಮಾಡಂಗಿಲ್ಲ. ಗಂಡ ವೇಳೆ ಸರಿಯಾಗಿ ಅಕ್ಕಿ ತಂದ್ಕೊಳ್ಳಿಲ್ಲ, ಅನ್ನ ತಂದ್ಕೊಳ್ಳಿಲ್ಲ, ಕಾಯಿಪಲ್ಲೆ ತಂದ್ಕೊಳ್ಳಿಲ್ಲ, ಮಾತು ಕೇಳಿಲ್ಲ, ಯಾವಾಗ ಹೊಡೆದ ಬಡದ. ಗಂಡ ನೋಡಿ ಯಾವಾಗ ನೋಡಿದ ಏನೋ ಬೈದ ಸುಮ್ಕಿರ್ತಾಳ. ಗಂಡ ಹೆಂಡತಿನ ಬಿಟ್ಟು ಬೇರೆ ಕಡೆ ಹೋದ, ಅದನ್ನ ಸಹಿಸಂಗಿಲ್ಲ. ಅದು ಹೆಂಗಂತಾಳ, ನಾವು ತಾಯಿ ಮೇಲೆ ಸಂಶಯ ಮಾಡಿಲ್ಲ, ತಂದೆ ಮೇಲೆ ಸಂಶಯ ಮಾಡಿಲ್ಲ. ನೀನು ನಮ್ಮಪ್ಪ ಹೌದನ್ ಯಾವಾಗ ಅಂದೇವ್ ಈ ಮಾತು. ಅವು ಹೋಗಿ ಕೇಳಿದ್ರೆ ನೀನು ನಮ್ಮವ್ವ ಅಲ್ಲಿ ಬಿಡುತ್ತಾನ್ರಿ, ಅವುಗೆ ಹತ್ತು ಬಿಡ್ತಾಳಕ್ಕೆ. ಗಂಡ ಹೆಂಡತಿ ಹೇಳ್ದ ಈ ಮಕ್ಕಳು ನಾನು ಹುಟ್ಟಿ ಬಿಡಂತಂದ್ರೆ ಆಗಿದ್ದಾಗ ಪಂಚಾಯತಿ ಕಳ್ಸ, ಅಲ್ಲೇ ಫೋನ್ ಹಚ್ಚಿ ಟ್ರಕ್ ಮಂದಿ ತಗೊಂಡ್ಬಂದು, ಟ್ರ್ಯಾಕ್ಟರ್ ತಗೊಂಡ್ಬಂದು, ಹೋಳಿಗೆ ಹೊಡೆದು, ಶಾವಿಗೆ ಹೊಡೆದು ಮದುವೆ ಮಾಡ್ಕೊಂಡು ಹೋಗ್ಯಾನ. ಇವ್ ಮಕ್ಕಳ ಕಟ್ಟಿ ಅಂತಾರ. ಗಂಡ ಹೆಂಡತಿ ಒಳಗೆ ಸಂಶಯ ಬಂದ್ರೆ ಜೀವನ ಹೊಡೆಯಂಗಿಲ್ಲ. ನಾ ಅಲ್ಲ ಮೇಲೆ ಸಂಶಯ ಮಾಡಾಕತ್ತೀವಿ. ಅಲ್ಲ ಇಲ್ಲದಂಗ
ಎಲ್ಲ ಜಗತ್ತ ಎಲ್ಲ ಇಲ್ಲ, ಅಲ್ಲಾನೇ ಎಲ್ಲ ಮಾಡವ, ಅಲ್ಲಾನೇ ಎಲ್ಲ ಕೊಡವ. ಇದೇ ನಮ್ದು ಪರೀಕ್ಷೆ. ಕುಫರ್ ಅಂದ್ರೆ ಏನು, ಕಾಫಿರ್ ಅಂದ್ರೆ ಏನು? ಒಳ್ಳೇದನ್ನ ಅಳ್ಕೋಸೋದು, ಸುಳ್ಳು ಮಾಡೋದು, ಅದನ್ನ ಕತ್ತಲಾಗಿರೋದು, ಕತ್ತಲಾಗಿ ಮಾಡೋದು. ಅದಕ್ಕೆ ಪೈಗಂಬರ್ ಹೇಳಿದ್ರು, ನೀವು ತಂದೆ ತಾಯಿ ಮಾತನ್ನ ಮೀರ್ಬೇಡ್ರಿ, ನಮಾಜನ್ನ ತಪ್ಪಿಸ್ಬೇಡ್ರಿ, ಶರಿಯ ಕುಡಿಬೇಡ್ರಿ, ಎಲ್ಲ ಪಾಪದಲ್ಲಿ ಶರಿಯ ಐತಿ. ಅಲ್ಲಾನ ಆಜ್ಞೆ ಮುರಿಬೇಡ್ರಿ, ಅಲ್ಲಾನ ಕೋಪ ಬರ್ತೈತಿ. ಇವತ್ತು ಆತ್ಮೀಯ ಕೆಟ್ಟ ಆಗ್ಬಾರ್ದು, ಮಂದಿ ಆಗ್ಲಿಕ್ಕೆ ಕೆಟ್ಟ ಆಗ್ಬಾರ್ದು, ಅವ್ರಿಗೆ ಕೆಟ್ಟ ಆಗ್ಬಾರ್ದು. ನಾವು ಹೊಂದಾಣಿಕೆ ಆಗಿರ್ಬೇಕು. ಮೊದ್ಲಾಗ ನಾವು ಅಲ್ಲಾ ರಾಜಿ ಮಾಡಬೇಕು, ನಮ್ಮೊಳಗೆ ದೀನ್ ಬರಬೇಕು. ಮತ್ತು ನಾವೆಲ್ಲ ಸಾಯಿರೋದಿಲ್ಲ, ಅದು ತಯಾರಿ ಮಾಡೋಣ ಅಲ್ಲ ನಮ್ ಕೃಷಕ್. ಮತ್ತು ನಾವು ನಮಾಜನ್ನ ಕಡ್ಡಾಯ ಮಾಡ್ಬೇಕು, ನಮಾಜನ್ನ ಕಲಿಬೇಕು. ವೇಳೆ ಸರ ಚಾ ಕುಡಿತೀವಿ, ಊಟ ಮಾಡ್ತೀವಿ, ಅಡಿಗೆ ಮಾಡ್ತೀವಿ, ನೀರು ತುಂಬ್ತೀವಿ, ದವಾಖಾನೆ ಹೋಗ್ತೀವಿ, ಹೊಲಕ್ಕೆ ಹೋಗ್ತೀವಿ. 5 ವೇಳೆ ನಮಾಜನ್ನ ನಾವು ಕಡ್ಡಾಯ ಮಾಡ್ಬೇಕು. 14 ವರ್ಷ ವಯಸ್ಸಿಗೆ ನಮ್ಮ ನಮಾಜ್ ಕಡ್ಡಾಯ ಆಗೈತಿ. 20, 30, 40, 60 ವಯಸ್ಸಾಗ ನಮಗೆ ಎಷ್ಟು ನಮ್ದು ನಮಾಜ್ ಸರಿ ಐತಿ, ನಮ್ದು ಈಮಾನ್ ಎಷ್ಟಾಗೈತಿ, ಅಲ್ಲಾನ ನಂಬಿಕೆ ಎಷ್ಟು ನೋಡ್ಬೇಕಾದ್ರೆ 2 ರಕಾತ್ ನಮಾಜ್ ಕಟ್ರಿ, ವಜು ಮಾಡಿ, ಗೊತ್ತಾಗತ್ತ ಒಳಗ ಅಲ್ಲ ಅದಾನೋ ಇಲ್ಲೋ. ಬರೀ ಒಲೆಯಾಗದೀವಿ ನಾವು, ಬರೀ ಮಕ್ಕಳ ಹಿಂದೆ ಅದೀವಿ, ಬರೀ ಪೇಟೆ ಆಗದೀವಿ ನಾವು, ಬರೀ ಬಂಗಾರ ಹಿಂದೆ ಬೇನತ್ತೀವಿ ನಾವು. ನಮ್ದು ಈಮಾನ್ ನಮಗೆ ಗೊತ್ತಾಗ್ತೈತಿ. ನಮಾಜ್ ಥರ್ಮಾಮೀಟರ್ ಐತಿ. ಇದು ಹೆಂಗ ಜ್ವರ ನೋಡೋದು ಮೀಟರ್ ಐತಿ, ಹಂಗ ನಮ್ದು ಈಮಾನ್ ಪರೀಕ್ಷೆ ಒಂದು ಮೀಟರ್ ಯಾವುದು, ಅದು ನಮಾಜ್ ಐತಿ. 5 ವೇಳೆ ನಮಾಜ್ ಕಡ್ಡಾಯ ಐತಿ. ಲೆಕ್ಕದಲ್ಲ ಕೇಳುವ ಪೈಗಂಬರು ಎಲ್ಲ ನಮ್ಮ ದುನಿಯಾದ ನಮಾಜ್ ಕಡ್ಡಾಯ ಆಗೈತಿ. ನಾಳೆ ನಮಾಜನ್ನ ಕೇಳ್ತಾನ. ಯಾರ್ದು ನಮಾಜ್ ಇಲ್ಲ ಅವ್ರದ್ದು ದೀನ ಇಲ್ಲ. ಇವತ್ತು ನಮ್ಮ ಅತ್ತಿ ನಮಾಜ್ ಮಾಡಂಗಿಲ್ಲ, ನಾದ್ನಿ ಮಾಡಂಗಿಲ್ಲ. ನೀರ್ ಕುಡಿತೇನೋ, ಚಾ ಕುಡಿತೇನೋ, ಬಿಸಿ ರೊಟ್ಟಿ ಮಾಡ್ಲೇನೋ, ಇದು ಗುಳಿಗೆ ತಗೋ, ಮದ್ವಿಗೆ ಹೋಗೋ ನಡಿ, ಊಟಕ್ಕೆ ಹೋಗೋ ನಡಿ, ಎಲ್ಲಾರು ಕೂಡ ಹೋಗೋ ನಡಿ ಊಟಕ್ಕೆ. ಹತ್ರಿ ಬಸ್, ಹತ್ರಿ ಬಸ್ ಫ್ರೀ ಅಲ್ಲ ಅವೀಗ. ಬಸ್ನಾಗ ಅಡಿಗೆ ಮಾಡ್ಬೋದು, ಯಾಕೆ ಬಸ್ ಫ್ರೀ ಅವೀಗ. ಈಗ ಅಕೌಂಟಿಗೆ ರೊಕ್ಕ ಬರ್ತಾವ ಈಗ 2,000 ರೂಪಾಯಿ. ಮತ್ತ ಬ್ಯಾಂಕ್ ನೋಡಿದ್ರೆ, ಬ್ಯಾಂಕ್ ನೋಡಿದ್ರೆ ಹೆಣ್ಮಕ್ಳು ಬ್ಯಾಂಕ್ನೇ ಮಕ್ಕೊಂಡಿರ್ತಾರೆ ಈಗ. ಯಾಕ ಜಗತ್ತಿನ ಹೊತ್ತಾಗೈತಿ. ನಾವು ಅಲ್ಲಾನಿಂದ ಆಗೋದು ಆಗ್ಬೇಕು, ದುವಾ ಮಾಡೋರು ಆಗ್ಬೇಕು, ಅಲ್ಲಾನಿಂದ ತಗೊಳ್ಳೋರು ಆಗ್ಬೇಕು. ಅಲ್ಲ ಎಲ್ಲ ಕೊಡವ. ನಮಗೆ ಹೇಳುದ ಕೇಳಿ 2 ಕಾಲು ಕೊಟ್ಟಾನ, 2 ಕೈ ಕೊಟ್ಟಾನ, 2 ಕಣ್ಣು ಕೊಟ್ಟಾನ. ಅಲ್ಲ ಕುರಾನ್ದಾಗ ಹೇಳ್ತಾನ, ಹೇಳ್ರಿ ನಾನು ನಿಮಗೆ 2 ಕಣ್ಣು ಕೊಟ್ಟಿಲ್ಲೇನು, ನಾನು ನಿಮ್ಗೆ 2 ತುಟಿ ಕೊಟ್ಟಿಲ್ಲೇನು? ಅಲ್ಲ ನಮ್ಮನ್ನು ಸೃಷ್ಟಿ ಮಾಡ್ಯಾನ. ಅಲ್ಲ ಪ್ರಶ್ನೆ ಕೇಳ್ತಾನೆ, ಹೇಳ್ರಿ ಮಳಿ ನೀವು ಸುರಿಸ್ತೀರೋ ನಾ ಸುರಿಸ್ತೀನೋ, ಬರೀ ನೀವು ಕೊಡ್ತೀರೋ ನಾ ಕೊಡ್ತೀನಿ? ಇದು ನಾನ್ ಮದುವೆ ಬಂದಿದ್ದೀವ ಮಾವ ಹೇಳ್ತೀನಿ, ಈ ಮನಿ ಜಾತಿ ಯಾಶ್ ಹೋಗಿದ್ದು, ಗಾಡಿ ಹುಲ್ ಹೋಗಿತ್ತು. ನಾ ನಿಂತು ಬಾಳೆ ಮಾಡೀನಿ, 20 ಮದುವೆ ಮಾಡೀನಿ, 30 ಬಾಳೆತನ ಮಾಡೀನಿ. ನಾ ಹೌದು ಮಾಡೀನಿ, ಅಲ್ಲ ಮಾಡೀನಿ, ನಾ ಮಾಡಿ ಅಂತ ಆಗೈತಿ. ನಾ ಮಾಡಿದ್ರೆ ಎಲ್ಲ ಡಬ್ ಬಿಡ್ತಿದ್ದು. ನೀವೆಷ್ಟು ನಮಾಜ್ ಮಾಡಿರ್ಬೇಕು? ನಾ ಪಲಂಗ್ ಮ್ಯಾಗ ನಿಂತ ನಮಾಜ್ ಮಾಡಿ, ಡಬ್ ಮ್ಯಾಗ ನಿಂತ ನಮಾಜ್ ಮಾಡಿ. ನಾನು ನಮ್ಮ ರಿಕಾರ್ಡ್ ಭಾರಿ ಭಾರಿ ಅದಾವ, ಗಿರೀಶ್ ಹೋಗಿನಾಗ. ಈಗೆಲ್ಲ ಬಿಟ್ಟಿನ, ಈಗ ನಮಾಜ್ ಮಾಡಂಗಿಲ್ಲ ಈಗ. ಇಲ್ಲ, ಯಾವುದೇ ಕಾರಣಕ್ಕೆ ನಾವು ನಮಾಜನ್ನ ಕಡ್ಡಾಯ ಮಾಡಬೇಕು. ಕುರಾನ್ ಓದ್ಬೇಕು, ಸಿಕರ್ ಮಾಡಬೇಕು, ನಮಾಜ್ ಕಲಿಬೇಕು, ಕುರಾನ್ ಕಲಿಬೇಕು, ಕುರಾನ್ ಸರಿಯಾಗಿ ಓದ್ಬೇಕು. ಮದುವೆ ನೋಡ್ಬೇಕು, ಹೆಂಗೆ ಹೇಳ್ತಾರ, ಕಡಕ್ ರೊಟ್ಟಿ ಕಡ್ಲಿ ಚಟ್ನಿ ಕಟ್ಕೊಂಡು ಹೋಗೋ ಉಸಿನ ಸಾಮಾನು ಶಟ್ಕೊಂಡು ಹೋಗಾನ. ಹೋಗ್ಬೇಕಂತ ಬರ್ತಿತ್ತು ಗಾಡಿ, ಹೋಗಿತ್ತು ಧೂಳ, ಹಾಕಿದ್ದೆ ಹೂವ. ಹುಸೇನ್ ಸಾಬ್ರ ಮನ್ಯಾಗ ಒಗಟ್ ಹೇಳ್ಬೇಕಾರ ಹೂವ ಹೇಳ್ತಾವ, ಕಮ್ಮ ಹಂಗ ಹೇಳ್ತಾರ. ಸೂರ ಹೇಳ್ಬೋದು, ಅದೇನು ಸೂರ ಅಂದ್ರೆ ನೀವು ಮಾಡ್ಕೊಂಡು ನಮಾಜ್ ಅಂತ. ನಾವೆಲ್ಲ ಕಲಿಬೇಕು. ಹಂಗ ಮನೆ ಕೆಲಸ ಕಲ್ತೀವಿ, ಹೊಲ ಕೆಲಸ ಕಲ್ತೀವಿ, ಹೊಲಿಯೋದು ಕಲ್ತೀವಿ, ಸಾಲಿ ಕಲ್ತೀವಿ. ಹಂಗ ಕುರಾನು ನಮಾಜ್ ಬೆಳೆಸ್ಕೋಬೇಕು, ನಮ್ಮೊಳಗೆ ಬರ್ಬೇಕಿದು, ಮೂಡ್ಬೇಕಿದು, ಕಳಕಳಿ ಆಗ್ಬೇಕು. ನಾಳೆ ಗುರುವಿಗೆ ಇದ ಕೇಳ್ತಾರೆ, ನಿಮ್ಮ ಸೃಷ್ಟಿಕರ್ತ ಯಾರು, ನಿಮ್ಮ ಪೈಗಂಬರ್ ಯಾರು, ನಿಮ್ಮ ದೀನ್ ಏನು ಕೇಳ್ತಾರೆ. ನಾಳೆ ಅದಕ್ಕೆ ಏನ್ ಗೊತ್ತಿಲ್ಲ ನಮ್ಮ ಕಡೆ. ಎಷ್ಟೋ ಮಂದಿ ನಾವು ಹೋಗಿ ಸತ್ತಾಗೆ ಹೋಗಿ ನೋಡಿ ಅವ್ರು ಸತ್ತಾರ. ಅವ್ರ ಮಣ್ಣ ಹಾಕೋದು ನೋಡಿವಿ, ಎರೆಯೋದು ನೋಡಿವಿ, ಅವ್ರು ಹೊತ್ಕೊಂಡು ಹೋಗೋದು ನೋಡಿವಿ. ನಮಗೊಂದು ದಿವಸ ಮಾಡ್ತಾರೆ. ಅದಕ್ಕೆ ಪೈಗಂಬರ್ ಹೇಳಿದ್ರು, ಎಲ್ಲಕ್ಕಿಂತ ಬುದ್ಧಿವಂತರು ಯಾರು, ಯಾರ ಸತ್ಮ ಬರೋ ಜೀವನ ಚಿಂತೆ ಮಾಡೋ ಅವರೇ ಬುದ್ಧಿವಂತರು. ಅದೇ ತರ ಮಕ್ಕಳ ಧರ್ಮ ಏನು, ಮಕ್ಕಳಿಗೆ ಸರಿ ಹೆಸರಿಡಬೇಕು, ತಪ್ಪ ಹೆಸರಲ್ಲಿ ಕರಿಬಾರದು. ಅವ್ರು ಮಾತಾಡಕಂದ್ರೆ ಅವ್ರು ಕಲ್ಮಾ ಕಲಿಸ್ಬೇಕು, ಕುರಾನ್ ಕಲಿಸ್ಬೇಕು, ನಮಾಜ್ ಕಲಿಸ್ಬೇಕು. ಎಲ್ಲಾ ಮಕ್ಕಳು ಸಾಲಿ ಹೋಗ್ತಾವು, ಟ್ಯೂಷನ್ ಹೋಗ್ತಾವು. ಎಷ್ಟು ಮಕ್ಕಳು ಮಸೂದಿ ಬಂದು ಕುರಾನ್ ಓದ್ತಾರ, ಎಷ್ಟು ಮಂದಿ ಕುರಾನ್ ಓದಿಸ್ತಾರ. ಇವತ್ತು ಮಕ್ಕಳು ಕೆಟ್ಟು ಬಿಟ್ಟಾವು. ಪೈಗಂಬರ್ ಒಂದು ಕಾಲ ಬರ್ತೈತಿ, ತಂದೆ ತಾಯಿ ಅಂತಾರ, ಇವು ಮಕ್ಕಳು ಯಾಕಾರ ಹುಟ್ಟಿದ್ರು, ನಮ್ಗೆ ಹುಟ್ಟು ಮಾಡಿದ್ವು ನಮ್ಮ ಹೊಟ್ಟ್ಯಾಗ, ನಮ್ಮ ಹೊಟ್ಟೆಗೆ ಕಸ ಹುಟ್ಟ್ಯಾವ ಇವು. ಒಂದು ಸಾವಿ ಕೇಳಿದ್ರೆ ಪ್ರಳಯ ಕಾಲ ಯಾವ ಬರ್ತೀವಿ? ಪೈಗಂಬರ್ ಹೇಳಿದ್ರು, ಯಾವಾಗ ಮಕ್ಕಳು ತಂದೆ ತಾಯಿ ಬೈತಾರ ತಿಳ್ಕೊಂಡ್ರೆ ಪ್ರಳಯ ಕಾಲ ಬಂತು. ತಂದೆ ಎದೆ ಹಿಡಿಯಾಕತಾನ ಅಪ್ಪಗ. ಪೈಗಂಬರ್ ಕಾಲ ಬರ್ತೈತಿ, ಹೆಣ್ಮಕ್ಳು ತಮ್ಮ ತಾಯಿಯಿಂದ ಹಡಿತಾರ. ಪೈಗಂಬರ್ ಹಂಗಂದ್ರೆ ಏನ್ರಿ ಅಂತ ಕೇಳಿದ್ರು. ಪೈಗಂಬರ್ ಹೇಳಿದ್ರು, ಮಗಳ ತಾಯಿ ಹಾಕಳ, ತಾಯ ಮಗಳಿಗೆ ಬೈತಾಳ, ಏ ಮುದುಕಿ ಯಾವಾಗ ಸುಂಕುದ್ರ ಅಂತಾಳ, ಏ ಮುದುಕಿ ಯಾವ ಸಾಯ್ತೀನಿ ಅಂತಾರ.
ಯಾಕ ಅವ್ರಿಗೆ ಶಿಕ್ಷಣ ನಾವು ಕೊಡ್ಬೇಕು. ತಂದೆ ಯಾರು, ತಾಯಿ ಯಾರು, ದೊಡ್ಡೋರು ಯಾರು, ಸಣ್ಣೋರು ಯಾರು, ಅಲ್ಲಾನ ದೊಡ್ಡಸಿಗೆ ಬಂತು, ಪೈಗಂಬರ್ ಭಯ ಬಂತು. ಉಪ್ಪಿಗಿಂತ ರುಚಿ ಇಲ್ಲ, ತಾಯಿಗಿಂತ ಬಂಧು ಇಲ್ಲ. ತಂದೆ ತಾಯಿಗಳನ್ನ ಯಾವ ಮುಗಿಸಕ್ ಸಾಧ್ಯ ಇಲ್ಲ. ಮನುಷ್ಯ ಶರೀರ ಕುಡಿತಾನ, ಇಸ್ಪೇಟ್ ಆಡ್ತಾನ, ಓಸಿ ಆಡ್ತಾನ, ಎಲ್ಲಿ ಕೆಟ್ಟನ ಮಾಡ್ತಾನ, ಎಲ್ಲ ಕೆಟ್ಟ ದಾರಿ ಹೋಗ್ತಾನ. ಅದ್ರ ಶಿಕ್ಷೆ ಗೋಳಾಗೈತಿ. ಯಾರ ತಂದೆ ತಾಯಿ ಮನಸ್ಸು ನೋಸ್ತಾನ, ತಂದೆಗೆ ಅನಸ್ತಾನ, ನೋಸ್ತಾನ, ಅಲ್ಲಿ ದುನಿಯಾದೊಳಗ ಅದ್ರ ಪಾಪ ಸಿಗ್ತೈತಿ, ಗೋರೊಳಗೂ ಸಿಗ್ತೈತಿ. ಇವತ್ತು ಎಷ್ಟು ಮನಿ ಅದಾವು, ಎಷ್ಟು ಮನ್ಯಾಗ ಐತಿ ಹೇಳ್ರಿ. ಅದ್ರ ತಪ್ಪು ಯಾರಿಲ್ಲ, ನಮ್ದ ತಪ್ಪೈತಿ. ಆ ಸಾಲಿಗೆ ಹಾಕು, ಹಿಸ್ಟ್ರಿ ಫೀಸ್ ಕೊಡು. ಹೆಣ್ಮಕ್ಳು ಯಾರ ಕಮ್ಜೋರಿ ಅದಾವು, ಮಕ್ಕಳು 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 ಅಂತಾಳ. ಕುಂತರ ಮಕ್ಕಳು, ನಿಂತರ ಮಕ್ಕಳು, ಗಂಡನು ಕಾಣುವಲ್ಲ, ಯಾರು ಕಾಣುವಲ್ಲ ಜಗತ್ನಾಗ. ಆಮೇಲೆ ಅದನ್ನ ತರಿಸು, ಇದನ್ನ ತರಿಸು, ಆ ಕುಕ್ಕರ್ ತರಿಸು, ಮಿಕ್ಸರ್ ತರಿಸು, ಆ ಬಣ್ಣ ಹಾಕ್ಸು, ಈ ಬಣ್ಣ ಹಾಕ್ಸು. ಹೆಣ್ಮಕ್ಳು ಹುಡಿಯುದು ನಮ್ಮೊಳಗ ದೀನ್ ಬರ್ಬೇಕು. ಅದಕ್ಕಂತಾರ ಹೆಣ್ಣು ಹಣ್ಣು ಮಣ್ಣು. ಒಂದೇ ಹೆಣ್ಣೊಳಗ ದೀನ್ ಬಂದ್ರ 70 ಮಂದಿ ಮಹಾಪುರುಷರಿಗಿಂತ ಶ್ರೇಷ್ಠ. ಒಂದು ಹೆಣ್ಮಗಳು ಸುಧಾರಣೆ ಅಂದ್ರೆ 70 ಒಲಿಯಲಾಗಿದ್ದ ಶ್ರೇಷ್ಠ. ಒಂದು ಹೆಣ್ಮಗಳು ಕೆಟ್ರ 1000 ಮಂದಿ ಶರೀರ ಕುಡಿಯೋದ್ರಿಂದ ಕೇಳ. ಒಂದು ಹೆಣ್ಮಗಳು ಸರಿ ಆದ್ರೆ ಒಂದು ಊರು ಸರಿ ಆಗ್ತೈತಿ. ಗಂಡ್ಮಕ್ಳು ದುಡಿಯಕ್ ಹೋಗ್ತಾರ ಹೊಲಕ್ಕ, ಹೊರಗೆ. ಮನ್ಯಾಗಿರೋರು ಯಾರು? ಹೆಣ್ಮಕ್ಳು ಮನ್ಯಾಗ ತಗೊಂಡು ಹೆಂಗ ಅಡಿಗೆ ಮನೆಗೆತ್ತಿ ಅಂದ್ ಮನ್ಯಾಗ ನಮಾಜು, ತಾಲೀಮು, ಸಿಕ್ಕರು, ಇಬಾದತ್ ಆಗ್ಬೇಕು. ಮನಿ ನಮ್ದು ಹೋಟೆಲ್ ಅಲ್ಲಿ, ಇದು ನಮ್ಮ ಮನಿ ಇದು ಥಿಯೇಟರ್ ಅಲ್ಲಿ, ಇದು ಮನಿ ಆಗ್ಬೇಕು. ಇದು ಮದರ್ಸ ಆಗ್ಬೇಕು. ಹಾಲಿನ ಉಪ್ಪು ಹಾಕಿದ್ರೆ ನಾಗತ್ತೆ ಹಾಲು, ಅದು ಒಳಗೆ ಹೋಗ್ತೈತಿ. ಅದ್ರ ಸಲುವಾಗಿ ನಾವು ಇನ್ನು ಮಕ್ಕಳ ಬಗ್ಗೆ ಕಾಳಜಿ ಮಾಡಬೇಕು, ಚಲೋ ಹೆಸರಿಡಬೇಕು, ಅಡ್ಡ ಹೆಸರು ಕರಿಬಾರ್ದು. ಪೈಗಂಬರ್ ಹೇಳಿದ್ರು ಮಕ್ಕಳಿಗೆ 7 ವರ್ಷ ನಮಾಜ್ ರೂಢಿ ಹಾಕಿರಿ, 10 ವರ್ಷ ನಮಾಜ್ ಮಾಡಕ್ಕೆ ಹೊಡೀರಿ. 9 ವರ್ಷ ವಯಸ್ಸಾತು ಮಗಳಿಗೆ ಪರ್ದೆದೊಳಗಿಡ್ರಿ, ಯಾಕೆ ಹಾಸಿಗೆ ಬೇರೆ ಮಲಗಿಸ್ರಿ, ಹುಡುಗ ಹುಡುಗಿ ಬೇರೆ ಮಾಡ್ರಿ. ಇವತ್ತು ಸಾಲ್ಯಾಗ ಹುಡುಗ ಹುಡುಗಿ ಕೂಡ 10 ವರ್ಷ 20 ವರ್ಷ. ಅದಕ್ಕೆ ಅವ ಓಡಿಸೋಣ, ಯಾಕೆ ಅಲ್ಲಿ ಓಡಾಡ ಇವ ಓಡಿಸೋಣ, ಬರೀ ಇವ ಅದಾವು. ಮಗಳಗಿ ಮನಿ ಮರ್ಯಾದೆ ಯಾರು? ಮನಿ ಮಗಳ ಮನ್ಯಾಗ ಮರ್ಯಾದೆ ಯಾರು ನೋಡ್ರಿ. ಬಹಳ ಮರ್ಯಾದೆ ಅವ್ರು ಬೀಗತನ ಮಾಡ್ರಿ ಅಂತ. ಬಹಳ ಹೆಣ್ಮಕ್ಳು ಬಹಳ ಸೂಕ್ಷ್ಮದವರು, ಬಹಳ ಮರ್ಯಾದೆ ಇದ್ದವರು, ಅವರು ಬಹಳ ಪಡೆದೋಗಿರ್ತಾರ, ಬಹಳ ಅವ್ರ ಮರ್ಯಾದೆಯನ್ನು ಕಾಯ್ಕೊಳ್ಳೋರು. ಆ ಮಗಳ ಓಡೋಗ್ಬಿಟ್ರೆ ಏನ್ ನಡೆದೈತಿ ಜಗತ್ತಿನ? ಯಾರ ಕೈ ಮೊಬೈಲ್ ಇರುತ್ತೆ, ಯಾರು ಸಾಲಿ ಹೊಂಟಿಲ್ಲ ಇವತ್ತು? ನಮ್ಮ ಮಕ್ಕಳು ನಾವು ಹೆಂಗ ಕನ್ನಡಿಯ ಹಿಫಾಜತ್ ಮಾಡ್ತೀವಿ, ಸಂರಕ್ಷಣೆ ಮಾಡ್ತೀವಿ, ನಮ್ಮ ಮಕ್ಕಳು ಅದಕ್ಕಿಂತ ಹೆಚ್ಚಿಗೆ ಮಾಡ್ಬೇಕು. ಇವತ್ತು ದುಡಿಯೋದು ಯಾವ ಸಲ ದುಡಿಯಾಕತ್ತೀವಿ? ನಾವು ಮಕ್ಕಳ ಸಲ ದುಡಿಯಾಕತ್ತೀವಿ. ಇಲ್ಲಾಂದ್ರೆ ಕಣ್ಣೀರು ರಕ್ತದ ಹಣ್ಣು ಕಣ್ಣೀರು ಆಗತ್ತಾರ ತಾಯಂದ್ರು. ಏನಾತಲ್ಲ ಮಗಳು ಬೆನ್ನತ್ತೆ, ಹುಡುಗರಿಂದ ಹುಡುಗಿಯರು ಬೆನ್ನತ್ತಾರೆ. ಈ ಹುಡುಗಿಯರ ಹುಡುಗರು ಬೆನ್ನತ್ತ ಬಹಳ ಅವಶ್ಯ ಐತಿ. ಕಾಲೇಜು, ಶಾಲಿ, ಸ್ಕೂಲು, ಅಲ್ಲಿ 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 ಅಕ್ಷರ ಓದಿಸ್ತಾರ, ಡಿಗ್ರಿ ಸಿಗ್ತಾವು, ಅದರ ಮಾನವೀಯತೆ ಸಿಗಂಗಿಲ್ಲ ಅಲ್ಲಿ. ತಾಯಿ ತಂದೆ, ನನ್ನವರು ನಿನ್ನವರು, ಒಳ್ಳೇದು ಕೆಟ್ಟದು, ಪಾಪ ಪುಣ್ಯ ಇದು ಇಲ್ಲೇ ಇಲ್ಲ ಅಲ್ಲಿ. ಅದು ಬರ್ಬೇಕು, ಅದು ದೀನ ಬೇಕು, ಮನ್ಯಾಗ ಬೇಕದು. ಮನ್ಯಾಗ ತಾಯಿ ನಮಾಜ್ ಮಾಡಂಗಿಲ್ಲ, ಮಗಳ ಹೆಂಗ್ ನಮಾಜ್ ಮಾಡ್ತಾಳ? ತಂದೆ ಮಕ್ಕಳ ಮಕ್ಕಳ ಹೆಂಗ್ ನಮಾಜ್ ಹೋಗ್ತಾವು? ಅಪ್ಪ ಅವನ ಮಕ್ಕಳ ಮನ್ಯಾಗ ಮಕ್ಕಳು ಮಾಡ್ತಾವ ನಮಾಜ್. ಅಪ್ಪನ ಅವನ ನಮಾಜ್ ರೋಜಾ ಬಿಡ್ತಾಳ, ಅವನ ಕೊಂದು ಎಲ್ಲ ಏನೋ ಸಿನಿಮಾ ನೋಡಾಕತ್ತಾಳ, ಮಕ್ಳು ಏನ್ ಮಾಡ್ತಾವ? ಮಕ್ಕಳು ಕೆಳಕ್ ಕಾಣತ್ ನಾವ. ಅದಕ್ಕಂದ್ರೆ ಹಿರಿಯರು ಎಲ್ಲಕ್ಕಿಂತ ಮೊದಲನೇ ಶಾಲೆ ಯಾರು? ತಾಯಿ. ತಾಯಿ ಹೆಂಗಿರ್ತಾರ ಮಕ್ಕಳು ಹಂಗಿರ್ತಾರ. ಹುಸೇನ್ ರಜೀಲಾರ್ ಅವರು ಸ್ವರ್ಗದ ಯುವಕರ ಕಣಿ ಸರ್ದಾರ್ ಇದ್ರು. ಯಾಕೆ? ಅದ್ರಲ್ಲಿ ಬಿಬಿ ಫಾತಿಮಾ ಅವರು ಸ್ವರ್ಗದ ಹೆಣ್ಮಕ್ಳು ಸರ್ದಾರ್ನೇ ಇದ್ರು. ಎಂತ ತಾಯಿ ಅಂತ ಮಕ್ಕಳು, ಎಂತ ಗಿಡ ಅಂತ ಹಣ್ಣು. ಅದಕ್ಕೆ ನಮ್ಮ ಮಕ್ಕಳ ಬಗ್ಗೆ ಕಾಳಜಿ ಮಾಡಬೇಕು. ನಮ್ಮ ಗಂಡ್ಮಕ್ಳು ಅಲ್ಲಂದಾಯ ಕಳಿಸ್ಬೇಕು. ನಾವು ಎಲ್ಲ ಹೊರಗೆ ಹೋಗಂತೀವಿ, ತಗೋ ಪ್ಯಾಟಿ ತೊಂಬ, ಅದನ್ನ ತೊಂಬ, ಎಲ್ಲಾ ಚಾವಿ ಅದ ಕೊಡಾಕ ಅವ್ರಿಗೆ. ಒಂದ್ ಚಾವಿ ಕೊಡ್ಕೊ ಬರೋಬ್ಬರಿ ಹೊರಗೆ ಹೋಗ್ಬರ್ತಾರ ಅವ್ರು. ಇನ್ನೊಂದ್ ಚಾವಿ ತಿರುಗಿದ್ರು ಪ್ಯಾಟಿ ಹೋಗ್ಬರ್ತಾರ. ಒಂದ್ ಚಾವಿ ಹಿಡ್ಕೊ ಬಂಗಾರ ತಗೊಂಡ್ಬರ್ತಾರ. ಜಮಾತ್ ಒಂದ್ ಚಾವಿ ಮಾಡ್ಬೇಕು. ಹೋರಿ 3 ದಿವ್ಸ ಹೋರಿ, 40 ದಿವ್ಸ ಹೋರಿ, 4 ತಿಂಗಳು ಹೋರಿ. ಬರೀ ಅವ ಹೊತ್ತ ಚಾವಿ ಹಾಕತಿ ಅವ್ರಿಗೆ. ಅಲ್ಲಿ ಹೋಗು, ಇದನ್ನ ತೊಂಬ, ಅದನ್ನ ತೊಂಬ, ಅಲ್ಲಿ ಹೋಗು. ಎಲ್ಲಾ ಸಹಾಬಾರವ್ರು ಅಲ್ಲಂದಾಗ ಹೋದ ಕಾರಣ ಹೆಣ್ಮಕ್ಳು ಇದ್ರು. ಸಹಾಬಿಯರವ್ರಂದ್ರು ಹೋಗ್ರಿ, ನೀವು ನಮ್ಮ ಹಣೆ ಬಲ ಬಡ್ದಿಲ್ಲ, ನೀವು ನಮ್ಮನ್ನು ಹುಡ್ಸಿಲ್ಲ, ಅಲ್ಲ ಹುಡ್ಸಾನ ನಮಗೆ, ಅಲ್ಲ ನಮಗ ಹಸು ಕೊಡ್ತಾನ, ಅಲ್ಲ ನಮ್ಮನ್ನ ಸಾಕ್ತಾನ. ಅಲ್ಲಂದಾಗ ಹೋಗ್ರಿ ನೀವು. ಮನುಷ್ಯರ ನರಕದ ಬೆಂಕಿ ಹೊಡ್ರ, ಮನುಷ್ಯ ಪ್ರಾಣಿಗಿಂತ ಕೀಳಾಗ್ಯಾನ. ಜಗತ್ ನರಕದ ಬೆಂಕಿ ಆಗೈತಿ, ಹೋಗ್ರಿ. ಕಾಲ ಕುಡಿಯೋರಿಗೆ ಬಂದೈತಿ, ಇವತ್ತು ಬಡ್ಡಿ ತಿನ್ನೋರಿಗೆ ಕಾಲ ಬಂದೈತಿ, ಸುಳ್ಳು ಹೇಳಿ ಮೂಡಿಸೋರಿಗೆ ಕಾಲ ಬಂದೈತಿ. ಮನುಷ್ಯ ಸೆರೆ ಕುಡಿಯಾಕ ಹುಟ್ಟ್ಯಾನೋ, ಮನುಷ್ಯ ಅಂತ ಇದನ್ನ ಹೊಡ್ಯಾಕ ಹುಟ್ಟ್ಯಾನೋ. ಜೀವನ ಬದಲಿ ಆಗ್ಬೇಕು. ಬೆಳಕು ಹರಿತೈತಿ, ಕತ್ಲ ಹಿಂಸರಿತೈತಿ, ಮಳಿ ಸುರಿತೈತಿ, ಸತ್ತ ಭೂಮಿ ಜೀವಂತ ಆಗ್ತೈತಿ.
ಅದಕ್ಕೆ ಇರ್ಬೇಕು, ನಾವು ಕಳಕಳಿ ಮಾಡಬೇಕು, ಜೀವನ ಕಳಕಳಿ ಹುಟ್ಟಿಸ್ಬೇಕು. ಇವತ್ತು ಮೂಕರು ಕುರುಡರು ಕಿವುಡು ಜಮಾತ ಹೊಂಟಾರ, ಬಾಯಿ ಇಲ್ದವ್ರು. ಒಬ್ಬವ ಕಿವುಡ ಮೂಕ ಕುರುಡ 4 ತಿಂಗಳು 4 ಸಲ ಹೋಗ್ಯಾನ. ಹೊರದೇಶಕ್ಕೆ ಹೋಗೋಣ ಜಮಾತ್ನ್ಯಾಗ, ಹಜ್ ಹೋಗೋಣ, ಕಣ್ಣು ಕಾಣಂಗಿಲ್ಲ ಅವಂಗ, ಕಿವಿ ಕೇಳಂಗಿಲ್ಲ. ನಮಗ್ ನೋಡೋಂತವೋ ಮಾಡೋಂತವೋ ಹಬ್ಬ ಆಗಿರ್ತವೋ, ಮಕ್ಕಳು ಮದುವೆ ಆಗ್ತಾವ, ಮಕ್ಕಳು ದೊಡ್ಡವಾಗ್ತಾವ, ನೇವ ಮಾಡ್ಕೊಂಡು ಕೂತು ಬಿಟ್ಟಿವಿ ನಾವು. ಹೋದ ಕಾಲ ಹೊಳ್ಳು ಬರಂಗಿಲ್ಲ, ಏನ್ ಟೈಮ್ ಕಳೆದೈತಿ ಅದು ಹೊಳ್ಳು ಬರಂಗಿಲ್ಲ. ಗೊತ್ತಿಲ್ಲ ನಾವು ಯಾವಾಗ ಸಾಯ್ತೀವಿ ಗೊತ್ತಿಲ್ಲ. ಅದಕ್ಕೆ ತಯಾರಿ ನಾವು ಮಾಡೋರಾಗ್ಬೇಕು. ಪೈಗಂಬರು ಹೇಳಿದ್ರು, ನಾವೊಂದು ಸಲಾಮ್ ಹೇಳಿದ್ಯಾ, ಇನ್ನೊಂದು ಸಲಾಮ್ ಅನ್ನೋದು ನನಗೆ ಭರವಸೆ ಇಲ್ಲ. ನಾನು ಅನ್ನದ ಹಗಲು ಹೊಟ್ಟೆ ಹಾಕಿದ್ಯಾ, ಅದನ್ನು ನುಗ್ತೀನಿ ನನಗೆ ಗೊತ್ತಿಲ್ಲ. ಅದಕ್ಕೆಲ್ಲ ನಿಮ್ಗೆ ಗಂಡ್ಮಕ್ಳು ಅಲ್ಲಂತಾರೆ ಕಳಿಸ್ರಿ. ಹೆಣ್ಮಕ್ಳ ಕೆಲಸ ಏನಂದ್ರೆ ಮನ್ಯಾಗ ದಿವಸ ತಾಲೀಮ್ ಮಾಡ್ಬೇಕು. ಫಜಾಯಿಲ್ ಅಮಲ್ ಪುಸ್ತಕ ಓದ್ಬೇಕು, 10 ಮಿನಿಟು 15 ಮಿನಿಟು. ವಾರಕ್ಕೊಮ್ಮೆ ಹೆಣ್ಮಕ್ಳು ಇಷ್ಟಿಮ ಮಾಡ್ಬೇಕು. ಗ್ವಾಗೇರಿಯಾಗ 2 ಸಲ ಆಗತ್ತೆ ಇಷ್ಟಿಮ, ಸೋಮವಾರ ಮತ್ತೆ ಬುಧವಾರ. ಅಲ್ಲಿ ವಾರ ವಾರ ನಾವು ಕೂಡಬೇಕು. ಅದು ನಮ್ ಡ್ಯೂಟಿ ಇದ್ದಂಗೆ. ಹ್ಯಾಂಗ ಶುಕ್ರವಾರ ನಮಾಜ್ ಮಾಡ್ತೀವಿ, ಹ್ಯಾಂಗ ಮದುವೆಗೆ ಹೋಗ್ತೀವಿ, ಹಂಗ ವಾರ ವಾರ ಇಷ್ಟಿಮ ಆಗ್ಬೇಕು. ಇಷ್ಟಿಮದಿಂದ ಊರಾಗ ಮಾವಲ್ ಬರ್ತೈತಿ, ದೀನದ ಕಾಲ್ಕಲ್ ಹೊರ್ತೈತಿ. ಹೊಲಕ್ ಹೋಗು, ಮನಿಗ್ ಹೋಗು, ಅಡಿಗಿತ ಗುಳಿಗಿತ ಅದಂತ ಅಲ್ಲಿ ತಗಸ್ ಇದನ್ ತಗಸ್, ಕುಕ್ಕರ್ ತ ಮಿಕ್ಸರ್ ತ, ವಾಷಿಂಗ್ ಮಷಿನ್ ಹೊಡಿ, ವಾಷಿಂಗ್ ಮಿಷಿನ್ ಹೊಸ ತಗೊಂಬ, ಬರೀ ಇವಾದ ಮನೆಯಾಗ ಅಲ್ಲ ಮಾಡ್ತಾನ. ಅಲ್ಲ ಅದೊಂದು ಯಾವಾಗ ಕೇಳ್ಬೇಕು. ಅದಕ್ಕೆ ವಾರಕ್ಕೊಮ್ಮೆ ಎಲ್ಲಾರ ಮಾತು ಕೇಳ್ಬೇಕು. ಒಂದ್ 10-15 ಮಿನಿಟ್ ಪುಸ್ತಕ ಓದ್ಬೇಕು. ವಾರಕ್ಕೊಮ್ಮೆ ಹೆಣ್ಮಕ್ಳು ಇಷ್ಟಿಮಾದ ಹೋಗ್ಬೇಕು. ಮತ್ತು ನಮ್ಮ ಊರಿಗೆ ಹೆಣ್ಮಕ್ಳ ಜಮಾತ್ ನಮ್ಮ ಮನೆಯಾಗ ಇರಿಸ್ಕೋಬೇಕು. ಅಕ್ಕ, ಅವ್ವ, ತಂಗಿ, ಅಪ್ಪ ಬರೀ ಸಾಲಿ ಕಲ್ತಾರ. ಎಲ್ಲಾ ಬರೋದವ್ರಿಗೆ ನಮಾಜ ಬರಲ್ಲ, ಅವ್ರಿಗೆ ನಮಾಜ ಮಾಡಂಗಿಲ್ಲ ಅವ್ರು. ಹ್ಯಾಂಗ ಮನ್ಯಾಗ ಅಕ್ಕಿ ಪಾಕಿಟ್ ಹೊಟ್ಟಿವಿ, ಹಂಗ ಹಂಡೆ ಸಾಮಾನು ಭಾಂಡೆ ಸಾಮಾನು ಹೊಟ್ಟಿವಿ, ಹಂಗ ನಮಾಜ್ ಮಾಡೋದ್ರು ಮನ್ಯಾಗ ಹೊಟ್ಟಿವಿ. ಮದ್ವಿಗೆ 500 ಮಂದಿ ಬಂದ್ರೆ 500 ಮಂದಿ ಹುಗ್ಗಿ ತಿಂತಾರ, ಅಡ್ಗೆ ಊಟ ಮಾಡ್ತಾರ. ನಮಾಜ್ ಎಷ್ಟು ಮಂದಿ ಮಾಡ್ತಾರ ಮದ್ವೆಯಾಗ? ಮೊನ್ನೆ ಒಂದು ಅಮೀರ್ ಸಾಹೇಬ್ ಬಂದ್ರು ಗುಜರಾತ್ನವರು. ಅವ್ರು ಅಂದ್ರೆ ಹೆಣ್ಮಕ್ಳು ಇಷ್ಟು ಮಾಡಿದ ದಿವಸ ನಮ್ಮ ಮಗಳು ಮದ್ವೆ ಮಾಡಿದ್ವಿ ನಾವು. ಅಲ್ಲಿ ಹಳೆಯ ಬಂದ ಆ ಬಯಾನ್ ಮಾಡಿದ್ರು, ನಿಕಾ ಓದಿಸಿದ್ರು. ಮಗಳು ಅಸರ್ ನಮಾಜ್ ಇಷ್ಟು ಮಾಡಿದ ದಿವಸನೇ ಗಂಡು ಮನೆಗೆ ಹೋಗ್ಬಿಟ್ರು. ಹಾಂದ್ರಿಲ್ಲ, ಅರಶಿನ ಇಲ್ಲ, ಮದರಂಗಿಲ್ಲ, ಹಂಗಿಲ್ಲ, ಕರಿಬೇವು, ಸುಳ್ಳು ಹೋಳ್ಗಿ, ಹುಳ್ಳು ಹೋಳ್ಗಿ, ಮಾತ್ರೆ ಕೊಟ್ರಿ. ನಮ್ಮ ಮನೆ ದೇವ್ರು, ನಿಮ್ಮ ಮನೆ ದೇವ್ರು, ಏನೇನೂ ಇಲ್ಲ. ಪೈಗಂಬರ್ ಸಲ್ಲಲ್ಲಾಹು ಪ್ರೀತಿಯ ಮಗಳು ಬಿಬಿ ಫಾತಿಮಾ ಅವ್ರ ಮದುವೆ ಆಯ್ತು 10-8 ಮಂದಿ. ಅದಕ್ಕೆ ಕಳ್ಕಳಿ ಬರಬೇಕು. ಅದಕ್ಕೆ ತಿಳಿಸಿ ಮಾಡಿ ಮತ್ತು ಮನ್ಯಾಗ ನಾವು ಜಮಾತ್ ಉಳಿಸ್ಬೇಕು. ಮತ್ತು ನಾವು ಜಮಾತ್ನಾಗ ಹೋಗ್ಬೇಕು. ಈಗ ನಮ್ಮ ಗದಗ ಜಿಲ್ಲಾ ಜೋಡೈತಿ 27ಕ್ಕೆ 4 ದಿವಸ ಜಮಾತ್ ಹೊಂಟಾವು. ಗಣಮಕ್ಳು ತಯಾರು ಮಾಡಿ 4 ದಿವಸ 4 ತಿಂಗಳು ಗಣಮಕ್ಳು. ಮನಿ ಹಿರಿಯರ ಯಜಮಾನ ನಮ್ ಗಣಮಕ್ಳು, ಅವ್ರು ಸರಿ ಇದ್ರೆ ಮನಿ ಸರಿ ಇರ್ತೈತಿ. ಮನಿ ಯಜಮಾನ ಗಣಮಕ್ಳು ಅದಾರ. ಮನಿ ಯಜಮಾನಿ ಹೆಂಗಿರ್ತಾರ, ಮನಿ ಹೆಂಗಿರ್ತೈತಿ. ಗಣಮಕ್ಳು ಕಳಿಸ್ರಿ ಮತ್ತು ಹೆಣ್ಮಕ್ಳು ಜಮಾತ್ ತಯಾರು ಮಾಡ್ರಿ. 3 ತಿಂಗಳು 3 ದಿವಸ ಹೋಗ್ಬೇಕು. 6 ತಿಂಗಳಾಗೈತಿ, 9 ತಿಂಗಳಾಗೈತಿ, 1 ವರ್ಷ ಆಗೈತಿ. ಕಷ್ಟ ಕರಿಬೇಡ್ರಿ, ಜಮಾತಿಗೆ ಹೇಳ್ಬೇಡ್ರಿ. ಊಟಕ್ಕೆ ಬೇಕಾದ್ರೆ ಬರ್ತೀವಿ, ಮದುವೆ ಬೇಕಾದ್ರೆ ಬರ್ತೀವಿ. ಅದಕ್ಕೆ ಇರಾದ ಮಾಡ್ರಿ. ಈ ಸಲ 2ನೇ ತಾರೀಕು ಡೇಟ್ ತೆಗೆದೈತಿ. ಎಲ್ಲ ಹೆಣ್ಮಕ್ಳು ಹೆಸರು ಬರ್ಸಿಸ್ರಿ. ಯಾರ್ಯಾರು 3 ದಿವಸಕ್ಕೆ ಗೋಗೇರಿ ಒಂದು ಜಮಾತ್ ಮಾಡ್ರಿ ಮತ್ತು ಗಳಾಯ ಒಂದು ಜಮಾತ್ ಮಾಡ್ರಿ. ಎಲ್ಲಾ ಬರ್ರಿ, ಕಳ್ಕಳಿ ಮಾಡ್ರಿ, ಚಿಂತಿದ್ರ ಬಗ್ಗೆ ಕಳ್ಕಳಿ ಮೂಡಿಸ್ರಿ. ಮತ್ತು ನಮಗ ಸುರ ಬರ್ತಾವ. ನಮಗ ಅತ್ಯಂತ ಮಕ್ಕಳಿಗೆ ಕಲಿಸ್ರಿ. ಎಷ್ಟು ವರ್ಷ ಬಿಡಿ, ಇನ್ನು ಯಾರ ಅಪ್ಪನವ್ರು ಬಂದು ಇಲ್ಲಿ ಮದರ್ಸ ಆಗಿ ಯಾರು ಕಲಿಸ್ಬೇಕಿದೆ? ನಾವ ಅಪ್ಪ 10 ದಿವಸ ಹೋಗಿವಿ, 3 ದಿವಸ ಹೋಗಿವಿ, 4 ದಿವಸ ಹೋಗಿವಿ. ನಿಮ್ಮ ಮನೆ ಮಕ್ಕಳಿಗೆ ಓದಿಸ್ರಿ. ಜಮಾತ್ ಬಂದು 60 ವರ್ಷ ಆಗ್ತಿಲ್ಲ ಬರಕ್ ಹತ್ತಿ, ಇನ್ನು ಎಷ್ಟೋ ಹಳ್ಳಿ ಅಜಾನ್ ನಮಾಜ್ ಇಲ್ಲ. ಎಷ್ಟೋ ಮಂದಿ 30 ವರ್ಷ ಬಂದು ತೆಲಿ ಹೋಗ್ಬಿಡ್ತಾವ ಪುಣ್ಯಾಗ. ಮತ್ ಯಾರ ಕೆಲಸ ಯಾರು ಬರ್ಬೇಕು ಕೆಲಸ ಮಾಡಕ್? ಎಷ್ಟು ಜಮಾತ್ ಬರ್ಬೇಕು? 1000 ಜಮಾತ್ ಬಂದು ಕೆಲಸ ಕೆಲಸ ಅಷ್ಟು ಕೆಲಸ ಐತಿಲ್ಲ. ಅದಕ್ಕೆ ಮನೆಗೆಲ್ಲ ಮದರ್ಸ ಮಾಡ್ರಿ. ಅದಕ್ಕೆ ನಮ್ಮ ಹಿರಿಯರ ಅಂತಾರ ಮನಿನೇ ಮದರ್ಸ. ಎಷ್ಟು ಹುಡುಗಿಯರು ಸಾಲಿ ಹೋಗ್ತಾವು, 6ನೇ ತಂದ ಹಿಡಿದು PUC ಡಿಗ್ರಿ ಹೋಗೋರು, ಅವ್ರದ್ದು ಲಿಸ್ಟ್ ಮಾಡ್ರಿ. ನಿಮ್ ಮಕ್ಕಳಿಂದ ಹೇಳಿ ಅವ್ರಿಗೆ ಇಸ್ತಿಮಾಕ್ ಬರಕ್ ಹೇಳ್ರಿ. ಆ ಹುಡುಗಿಯರಿಗೆ ಅವ್ರಿಗೆ ವಾರಕ್ಕೆ ಸೂಡಿ ಇರುತ್ತೆ, 5 ವಾರ ಶನಿವಾರ, ಅವತ್ತಷ್ಟ ಓದಿಸ್ರಿ. ಅವ್ರು ಟ್ಯೂಷನ್ ಇರ್ತಾವು, ಸಾಲಿ ಇರ್ತಾವು, ಪರೀಕ್ಷೆ ಇರ್ತಾವು. ಆ ಹುಡುಗಿಯರು ಹೋಗ್ರಿ. ಇವತ್ ನಾವು ನಮ್ಮ ಹುಡುಗಿಯರು ನಡೀಲಿಲ್ಲ, ಅವ್ರು ಯಾಕೆ ಹಿಡ್ಕೊಂಡು ಓಡೋಗ್ಬಿಡ್ತಾರ. ಮೊಬೈಲ್ ಅಂತೂ ಕೈಯಾಗ ಅದ ಅವ್ರಿಗೆ ಮೆಸೇಜ್ ಮಾಡಾಕತ್ತಾರ. ಅವ್ರು ಹುಡುಗಿಯರ ಬಗ್ಗೆ ಕಳ್ಕಳಿ ಮಾಡ್ರಿ, ಮಕ್ತಬ್ ಮಾಡ್ರಿ. ಮತ್ತು ಅವ್ರು ಕೂಡ ಮಗಳು ಹೋಗ್ಬೇಕು ಜಮಾತ್ನ್ಯಾಗ, ತಾಯಿ ಕೂಡ ಮಗಳು ಹೋಗ್ಬೇಕು. ಮತ್ತು ಹಿಜಾಬ್ ಮಾಡಬೇಕು, ನಮಾಜ್ ಮಾಡಬೇಕು. ಬೆಂಗಳೂರಿನೊಳಗೆ 20,000 ಹಾಸ್ಟೆಲ್ ಅದಾವ. ಹೆಣ್ಮ ಹುಡುಗಿಯರು ಅಲ್ಲಿ ಓದೋರು, ಬ್ಯಾರೆ ರಾಜ್ಯದ ಬಂದವರು. ಅಲ್ಲಿ ಸರಿಯಾಗಿ ಹೋಗಿ ಅಲ್ಲಿ ಜಮಾತ್ ಇದ್ದು ಆ ಹುಡುಗಿಯರು ಹೋಗಿ ಮೆಹನತ್ ಮಾಡಿ ಬಂದ್ರು. ಅವ್ರು ಇಷ್ಟಿಮಾದಾಗ ಬಂದು ಹೇಳಿದ್ರು 5 ವರ್ಷ ರೋಜಾನ ಮಾಡಿದ್ರು. ಆ ಹಳಿ ಹಚ್ಚಿಲ್ಲ ಹುಡುಗಿಯರು ನೌಕರಿ ಮಾಡಕ್ ಬಂದಾರ, ಸಾಲಿ ಕಡೆ ಬಂದಾರ, PG ಒಳಗೆ ಇರ್ತಾರ ಅಡಿಗೆ ಮನೆಯವರು. ಆ ಹುಡುಗಿಯರ ಕಣ್ಣ ನೀರು ಬಂತು. ಸೈದಿ ಹೋಗಿ ಕೊಟ್ರೆ ಆ ಹುಡುಗಿಯರ ಅಂದ್ರು 5 ವರ್ಷದ ರೋಜಾನ ಮಾಡಿದಾರ, ರೋಜಾ ಮಾಡಾಕತ್ತೀವ್ರಿ. ಒಬ್ಬ ಹುಡುಗಿ ಬಂದು ಇಷ್ಟಿಮಾಕ 50 ಮಂದಿ ಕರ್ಕೊಂಡ್ ಬಂದಕ್ಕೆ. ನಮಗೆ ನೀವು ಹಿಡಿಲಿಕ್ಕಾದ್ರೆ ನಾವು ಯಾರು ಹಿಡಿದು ಓಡೇ ಬಿಡ್ತಿದ್ವಿ. ಎಲ್ಲ ನಮ್ದು ಈಮಾನ ಹೋಗ್ಬಿಡ್ತಿತ್ತು.
ಅದಕ್ಕೆ ಕಳ್ಕಳಿ ಮಾಡ್ರಿ. ಬಾಳ ಹೋಗೈತಿ, ಬಾಣ ಕೈ ಬಿಟ್ಟು ಹೋಗ್ಬಿಟ್ಟೈತಿ, ನೀರ್ ತೆಲಿನ ಹೋಗೈತಿ. ಸಣ್ಣ ಸಣ್ಣ ಹುಡುಗರು ನಶೆ ಮಾಡಕತ್ತಾರ. 6ನೇ ಓದೋರು ಗಾಂಜಾ ಸಾಕಾಗೋದ್ರ ಹೊಡ್ಯಾಕ, ಸೈಕಲ್ ಟೂರ್ ಸಾಕಾಗೋದ್ ಅವ್ರಿಗೆ, ಪೆಟ್ರೋಲ್ ಡೀಸೆಲ್ ಕಳು ಮಾಡಿ ನಶೆ ಮಾಡಕತ್ತಾರ. ಹುಡುಗ ಮಕ್ಕಳು ಕಿಟ್ಟಾವು, ಹೊರದಾಗ ಹೋಗ್ಬೋದು ನಶೆ ಮಾಡಕತ್ತಾವ ಮಕ್ಕಳು. ನಮಗೇನ್ ಗೊತ್ತಿರೋದು ಮಕ್ಕಳೇ ಹೊಂಟಾವ ಅಂತ ಹೇಳಿ ಹೋಗಿ ಸಾರಿ ಹೋಗಿ ಸಂಸ್ಥೆ ಬರ್ತಾವ ಅನ್ನಕ ಯಾವ ಕೆಲ್ಸಕ್ಕೂ ಹೋಗಲ್ಲ. ಅದಕ್ಕೆ ಕಳ್ಕಳಿ ಮಾಡ್ರಿ. ನಾವ್ ಇವತ್ತು ಜೀವಂತ ದಿನ ಸತ್ತು ಹೋಗ್ತೀವಿ, ನಮ್ಮ ಮಕ್ಕಳ ಬಗ್ಗೆ ನಾವೆಲ್ಲ ಮಾಡಕತ್ತೀವಿ. ಆಸ್ತಿ ಮಾಡಿ ಯಾವ ಸಲ ಮಾಡಕತ್ತೀವಿ ನಾವು ಮಕ್ಕಳ ಸಲುವಾಗಿ. ಮಕ್ಕಳಿಗೆ ದೀನ್ ಬೇಕು. ನಮ್ ಹಿರಿಯರಂತಾರ ಅಲ್ಲಾ ನಮ್ಮ ಮಕ್ಕಳು ಉಳಿಸ್ಬೇಕೀಗ. ಅದಕ್ಕೆಲ್ಲ ಮಕ್ಕಳು ಮಾಡ್ರಿ, ಜಮಾತ್ ತೋಡ್ರಿ, ಇದು ಕಳ್ಕಳಿ ಮಾಡ್ರಿ, ಇದು ಕಳ್ಕಳಿ ಮಾಡ್ರಿ. ಬಂಗಾರ ಬಂಗಾರ, ರೊಕ್ಕ ರೊಕ್ಕ, ಮನಿ ಕಟ್ಟಸು ಬರೀ ಇವಾಗ ಜನ ಮನ್ಯಾಗ ಗಂಡು ಬರ್ತಾನ ತೇಲಿ ಹೊಡಿತಾನ, ಫ್ರಿಜ್ ಹೊಡಿತಾನ, ಒಮ್ಮೆ ಕೊಡ ಒಗಿತಾನ. ಮನ್ಯಾಗ ಜಗಳ ಹಿರಿಯರಂತಾರ ಗಂಡ ಹೆಂಡತಿ ಜಗಳ ಮಾಡಿದ್ರ ಮಕ್ಕಳು ಕೆಟ್ಟು ಬಿಡ್ತಾವ. ಅದು ಕೂಡಿಸ್ರಿ, ಜಮಾತ್ ತೋರಿಸ್ರಿ. ಅಲ್ಹಮ್ದುಲಿಲ್ಲಾ ಅಲ್ಲಾ ಶುಕ್ರ ಐತಿ. ಮಾನ್ಯ ಮಾಷಾ 7ನೇ ತಾರೀಕಿಗೆ ಮಸೀದ್ ಓಪನಿಂಗ್ ಆತು, ಉಮರ್ ಫಾರೂಕ್ ಮಸೀದ್. ಮಾಷಾ ಅಲ್ಲಾ ಇಲ್ಲಿ ಎಲ್ಲಾ ಸುತ್ತಮುತ್ತ ಹಳ್ಳಿ ಎಲ್ಲ ಕಳ್ಕಳಿ ಐತಿ. 12-13 ಹಳ್ಳಿ ಅಲ್ಲಿ ಜಮಾತ್ ಹೋಗ್ಬೇಕು, ಇಲ್ಲಿ ಜಮಾತ್ ಬರ್ಬೇಕು. ಅದಕ್ಕೆ ಅಲ್ಲಾ ಶುಕ್ರ ಇದೀರಿ. ಎಷ್ಟು ಮಸ್ಕರತ್ 3 ದಿವಸ ಹೋದೋರ್ ಅದೀರಿ, 10 ದಿವಸ ಹೋದೋರ್ ಅದೀರಿ, 4 ದಿವಸ ಹೋದೋರ್ ಅದೀರಿ. ಇದನ್ನೆಲ್ಲ ಕಳ್ಕಳಿ ತಗೊಳ್ರಿ. ಮತ್ತೆ ನಿಮ್ ಮನೆಗೆಲ್ಲ ತಾಲೀಮ್ ಶುರು ಮಾಡ್ರಿ, ಮಕ್ತಬ್ ಶುರು ಮಾಡ್ರಿ. ಇವತ್ತಿಂದ ಇರಾದ ಮಾಡ್ರಿ. ನಾ ಇನ್ಶಾಲ್ಲಾ ಬಾ ವಜೀರನ ಮತ್ತು ನಮಾಜ್ ಅನ್ನ ಕಡ್ಡ ಮಾಡಿ ಇರಾದ ಮಾಡ್ರಿ. ಒಬ್ರು ಪೇಪರ್ ಪೆನ್ ತಗೊಂಡು ಯಾರ್ಯಾರು ಇನ್ಶಾಲ್ಲಾ 3 ದಿವಸ ತಯಾರದಿರಿ, 3 ದಿವಸ ಹೆಸರು ಬರ್ಸ್ರಿ. ಯಾರು 3 ಸಲ 3 ದಿವಸ ಹೋಗಿರಿ, ಅಕ್ಟೋಬರ್ನೊಳಗೆ ಜಮಾತ್ ಹೋಗ್ತಾವ. 10 ದಿವಸ ಜಮಾತು ಅದು ಬಳಸ್ರಿ. ಮತ್ ಯಾರು 10 ದಿವಸ ಹೋಗಿದ್ರಿ 4 ದಿವಸ ಇರಾದ ಮಾಡ್ರಿ. ಯಾರು ಗಂಡ್ಮಕ್ಳು 4 ದಿನ ಹೋಗಿಲ್ಲ ಅವ್ರ ನಮ್ದು ಅವ್ರ 4 ದಿನ ಕಳ್ಸ್ರಿ. ನಮ್ದು ಹೆಣ್ಮಕ್ಳದು ಮೂಕ ಜಮಾತ್ ಮಾಡಿದ್ರು ಹೊರಗ ದೇಶಕ್ಕೆ. 4 ಮೂಕಿ ಹೆಣ್ಮಕ್ಳು 4 ದಿವಸ ಹಚ್ಚಾರ, ಹೊರಗ ದೇಶಕ್ಕೆ ಪಾಸ್ಪೋರ್ಟ್ ಮಾಡಕತ್ತಾರ. ಮೂಕಿದ್ದೆ ಬಾಯಿ ಇಲ್ದಕ್ಕಿ 10 ದಿವಸ ಹೊಂಟಾರ. 10 ಮಂದಿ ಮೂಕಿ 10 ದಿವಸ ಬಂದಾರ. 20 ಮಂದಿ ಮೂಕಿ ಬಾಯಿ ಇಲ್ಲವರಿಗೆ ಮಾತಾಡಕ್ ಬರಂಗಿಲ್ಲ, ಕೈ ಸಂಜಿ ಭಾಷೆ. ಅವ್ರು 3 ದಿವಸ ಬಂದಾರ. ಇರಾದ ಮಾಡ್ರಿ. ಎಲ್ಲ ಕೊಡುದು ಗೊತ್ತು, ಕೊಸ್ಕೊಳ್ಳೋದು ಗೊತ್ತು. ಅದಕ್ಕೆ ಇಳ್ಕಾಲ ಮಾಡ್ರಿ. ಮತ್ತೆ ನಾ ದುವಾ ಮಾಡ್ತೀವಿ. ಎಲ್ಲಾ ಮಸ್ತೂರ್ ಹತ್ಕೊಂಡು ತಶ್ಕೀಲ್ ಹಲ್ಕ ಹಚ್ಚಿ, ಈಗ ತಶ್ಕೀಲ್ ಹಲ್ಕ ಹಚ್ಚ್ರಿ, ತಶ್ಕೀಲ್ ಮಾಡ್ರಿ. ದುವಾ ಕಡೆಗೆ ಹೌದ್ರಿ ನಮಾಜ್ ಪಡಿ, ತಶ್ಕೀಲ್ ಕರ್ಬೇಕು. ಅಸಾಮ್ ಹೀಗೆ ರೈಟಾ? ಹಾ, ಈಗ ಇನ್ಶಾಲ್ಲಾ ತಶ್ಕೀಲ್ ಮಾಡ್ರಿ. ಒಬ್ರು ಪೇಪರ್ ಪೆನ್ ತಗೊಂಡ್ ಹಲ್ಕ ಹಚ್ಚ್ರಿ. ತಶ್ಕೀಲ್ ಮುಗಿದ ಮ್ಯಾಗ ಇನ್ಶಾಲ್ಲಾ ಊಟದ ವ್ಯವಸ್ಥೆ ಐತಿ. ಊಟ ಮುಗಿದ ಮ್ಯಾಗ ಇಲ್ಲಿ ಮಸೂದಿ ಬಂದು ನೋಡ್ಕೊಳೋದು. ನಮ್ದು ಜೋಡ್ ಮುಗಿತ್. ಈಗ ನಾವು ನಮಾಜ್ ಮಾಡ್ಕೊಂಡ್ ಮ್ಯಾಗ ಬಂದು ನೀವು ಇನ್ಶಾಲ್ಲಾ ನಾವ್ ಇದ್ದಾಗ ಬರ್ತೀವಿ. ನಿಮ್ಮ ಮಸೂದಿನೂ ನೋಡ್ರಿ, ಮಸೂದಿ ಸಲ ದುವಾ ಮಾಡ್ರಿ. ಮತ್ತೆ ಎಲ್ಲ ಈ ದಾವತ್ ಕೆಲ್ಸಕ್ಕೆ ಇರಾದ ಮಾಡ್ರಿ. ಸಾಲಿ ಸೂಟಿ ಹಾಕ ಅಕ್ಟೋಬರ್ನೊಳಗೆ 4ನೇ ತಾರೀಕಿಗೆ ಸಾಲಿ ಹುಡ್ರು ಜಮಾತ್ ಮಾಡಿ 600 ಹುಡ್ರು ಕೂಡಿದ್ರು. ಸಾಲಿ ಹುಡ್ರು ಅವ್ರದ್ದು ಜಮಾತ್ ತಯಾರು ಮಾಡ್ರಿ. ಹೆಣ್ಮಕ್ಳು 10 ದಿವಸ ಇರಾದ ಮಾಡ್ರಿ. 2ನೇ ತಾರೀಕಿಗೆ ಮೊದಲ ತಿಂಗಳ 3 ದಿವಸ ಜಮಾತ್ ಎಲ್ಲ ಹೆಣ್ಮಕ್ಳು ಇರಾದ ಮಾಡ್ರಿ. ಈಗ ತಶ್ಕೀಲ್ನಾಗ 2 ಹೆಣ್ಮಕ್ಳು ತಗೊಂಡು ಪೇಪರ್ ತಗೊಂಡು ಪೆನ್ ತಗೊಂಡು ಬರ್ಸ್ರಿ. ಮತ್ತು ಇನ್ಶಾಲ್ಲ ಇರಾದ ಮಾಡ್ರಿ. ಮತ್ತು ಗಣಮಕ್ಳಿಗೆ ತಯಾರು ಮಾಡ್ರಿ. ಗಣಮಕ್ಳು 22ನೇ ತಾರೀಕಿನಿಂದ ಚಿನ್ನ ಜಮಾತ್ ಹೊಂಟಾವು. ಅವ್ರಿಗೆಲ್ಲ ಬಹಳ ಬಂಗಾರದಿಂದ ಶಡ್ಕೊಂಡಿವಿ, ಪ್ಯಾಂಟ್ದಿಂದ ಶಡ್ಕೊಂಡಿವಿ, ಅವ್ರ ಕೈ ಶಡ್ಕೊಂಡಿವಿ. ಜಮಾತ್ ಅವ್ರಿಗೆ ಶಡ್ಗೋರಿ ಒಂದ್ಸಲ. ನೀ ಜಮಾತ್ ಅವ್ರ ಬಡ ಬರಬೇಡ ಬಾಳ ಅಂತ ಹಾಕ್ರಿ. ನಾ ಹೆಣ್ಮಕ್ಳು ಗಟ್ಟಿ ಆದ್ರೇನ್ರಿ, ದೀನ್ ಬರ ತಡನೇ ಇಲ್ಲ. ಜಗತ್ತು ಸಲ ನಾವು ನಾಚ್ಕೊಂತೀವಿ, ಮಾತು ಬಿಟ್ಟಿವಿ, ಗುದ್ದಾಡ್ತೀವಿ. ಅಲ್ಲಾಹ್ ಸಲುವಾಗಿ ಅವ್ರು ಕಳ್ಕಳಿ ಮಾಡ್ರಿ. ಇನ್ಶಾಲ್ಲಾ ಅವ್ರೊಳಗೆ ಗಣಮಕ್ಳೊಳಗೆ ದೀನ್ ಬಂತು, ಇಡೀ ಊರೊಳಗೆ ದೀನ್ ಬರ್ತದೆ. ಅದು ಕಳ್ಕಳಿ ಮಾಡ್ರಿ. ಎಲ್ಲಾ ಊರ ಅಜಾನ್ ಕಳ್ಕಳಿ ಮಾಡ್ರಿ. ಮತ್ತೆ ಹೆಸರು ಬರ್ಸ ಸರಿ ಇನ್ಶಾಲ್ಲಾ. highest candle. दुआ करते कि नहीं नको